ಕೈವಲ್ಯ ಸುಖಪ್ರದಾಯಿನಿ ಸತ್ಯ ಜ್ಞಾನಾನಂದ ಪ್ರಕಟಾಯ ಬ್ರಹ್ಮ ವಿಶ್ವಶಿಷ್ಟ ಸ್ವರೂಪಾಯ ನಿರಂಜನ ಪ್ರಭು ಶ್ರೀ ಸದ್ಗುರುವೇ ನಮಃ. ಪ್ರಾತಃಸ್ಮರಣೀಯ ಜಗದಾದಿ ಜಗದ್ಗುರುಗಳನ್ನ, ಪಂಡಿತ್ ಪಿತಾಂಬರಜಿ ಮಹಾರಾಜರನ್ನ ಹಾಗೂ ಸ್ವಾಮಿ ಮಹಾರಾಜರನ್ನ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಮತ್ತು ಇಂದಿನ ಶುದ್ಧ ಬ್ರಹ್ಮ ಜ್ಞಾನಪೀಠದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಪರಮ ಪೂಜ್ಯ ಶ್ರೀ ಬ್ರಹ್ಮ ಸದ್ಗುರು ಶರಣಬಸವ ಸ್ವಾಮಿಗಳ ಪಾದಾರವಿಂದಗಳಲ್ಲಿ ನತಮಸ್ತಕನಾಗಿ ಇಂದಿನ ಪಾಠದಲ್ಲಿ ಉಪಸ್ಥಿತರಿರುವ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪದ ಪಾದಾರವಿಂದಗಳಲ್ಲಿ ವಂದಿಸಿ, ನಾನು 24/4/2024 ಮಾಡಿದ ಗುರುಗಳ ಪಾಠದ ಒಂದು ವಿಚಾರವನ್ನು ಇಲ್ಲಿ ತಮ್ಮೆಲ್ಲರಿಗೆ ನಾನು ಹಂಚಿಕೊಳ್ತಾ ಇದ್ದೇನೆ. ತತ್ವದೃಷ್ಟಿ ಗುರುಗಳಿಗೆ ಹತ್ತಿರ ಹೋಗಿ ವಿನಯಪೂರ್ವಕವಾಗಿ ಉಪದೇಶ ಮಾಡಬೇಕಂತ ಹೇಳಿ ಬೇಡ್ಕೊಳ್ತಾ ಇದ್ದೇನೆ. ನನಗೆ ದುಃಖ ಆಗ್ತದೆ, ದುಃಖಕ್ಕೆ ಕಾರಣವೇನು, ದುಃಖದ ನಿವೃತ್ತಿ ಏನು, ಉಪಾಯವೇನು ಅಂತಕ್ಕಂಥ ವಿಚಾರವನ್ನು ಗುರುಗಳ ಮುಂದೆ ಇಟ್ಟಾಗ ಗುರುಗಳು ತತ್ವದೃಷ್ಟಿಯಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ದುಃಖ ಅಂದ್ರೆ ಗುರುಗಳು ಹೇಳ್ತಾರೆ ತತ್ವದೃಷ್ಟಿಗೆ, ದುಃಖ ಅಂದ್ರ ದುಃಖ ಇದ್ರೆ ನಿವೃತ್ತಿ ಮಾಡ್ಲಿಕ್ಕೆ ಬರ್ತದೆ, ಆ ದುಃಖವೇ ಇಲ್ಲ ಅಂದ್ರ ಅದನ್ನು ಹೆಂಗ ನಿವೃತ್ತಿ ಮಾಡಬೇಕು ಅಂತ ವಿಚಾರವನ್ನು ತತ್ವದೃಷ್ಟಿಗೆ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ದುಃಖ ಐತಂತೇಳಿ ನೀನು ನಿನ್ನ ಮನಸ್ಸಿಗೆ ಇಟ್ಟುಕೊಂಡು ದುಃಖಕ್ಕೆ ನಿವಾರಣೆ ಬಂದಿದೆ. ದುಃಖ ನಿನ್ನಲ್ಲಿ ಇಲ್ಲೇ ಇಲ್ಲ, ಇಲ್ಲದ ದುಃಖವನ್ನು ಇಲ್ಲ ಅಂದ್ರೆ ಅದನ್ನು ಹೆಂಗ ನಿವೃತ್ತಿ ಮಾಡಲಿಕ್ಕೆ ಬರ್ತದೆ ಅಂತ ಗುರುಗಳು ಹೇಳ್ತಾರೆ. ಜಗತ್ತು ಕಾಲ್ಪನಿಕವಾಗಿ ತೋರ್ತದೆ. ಯಾಕೆ ಹಿಂಗೆ ತೋರ್ತದೆ ಅಂದ್ರೆ ಮೂಲ ಸ್ವರೂಪವನ್ನು ಮರೆತದ್ದಕ್ಕಾಗಿ ಹಿಂಗ ತೋರ್ತದೆ. ಪಾರಮಾರ್ಥಿಕ ಸತ್ಯವನ್ನು ಮರೆತಿದ್ದಕ್ಕಾಗಿ ಈಗ ನಿನಗೆ ದುಃಖ ಅಂತ ತೋರ್ತದೆ. ಮುಂದೆ ಒಂದು ಉದಾಹರಣೆ ಕೊಡ್ತಾರೆ. ಕುಂಟೆಗೂ ಒಂದು ಕಾಲರವ, ಅವನಿಗೆ ಕಾಲಿನ ಕಾಲು ಇಲ್ಲ, ಬಾಯಿ ಅಲ್ಲ ಆದರೆ ಬಾಯಿ ಇಲ್ಲ. ಕುರುಡನಿಗೆ ಕಣ್ಣು ಅದಾವ, ಕಣ್ಣಿನ ಕಣ್ಣು ಇಲ್ಲ. ಜ್ಞಾತಿವಿನ ಜ್ಞಾನ ಅಂದ್ರೆ ಅರಿಸಿಕೊಳ್ಳುವ ವಸ್ತು, ಅರಿಯುವ ವಸ್ತು ಕಣ್ಣಿನ ಕಣ್ಣು. ಆ ನಾಲಿಗೆ ಆಧಾರವಾದ ಉಪಯುಕ್ತ ಚೇತನ ಇಲ್ಲದಕ್ಕ ಅವು ಅನಾತ್ಮಗಳಾಗಿವೆ. ಜ್ಞಾತುವಿನ ಜ್ಞಾತು ಮರೆತಿದ್ದಕ್ಕಾಗಿ ಅದು ನಮಗೇನಾಗ್ತದೆ, ಸುಳ್ಳಾಗಿದೆ, ಅನಾತ್ಮವಾಗಿದೆ. ಹೀಗೆ ದುಃಖ ಆಗಲಿಕ್ಕೆ. ಕಣ್ಣಿನ ಕಣ್ಣು ಅಂದ್ರೆ ಕಣ್ಣಿನಗೆ ಅರಿಯುವ ವಸ್ತು ಅರಿವೇ ಆಗಿದೆ. ಪಶುವಿನ ಬಲ್ಲದು ವಸುವೆಂದೆಳೆಸುವುದು. ನೋಡ್ರಿ, ಈಗ ಪಶು ಏನು ಅಂತಕ್ಕಂಥ ವಿಚಾರಣವಾಗಿ ಮಾಡಿದಾಗ ಅದು ಹಸಿರನ್ನೇ ಮೇಟಕ್ಕೆ ಹೊತ್ತು ಬೇರೆ ಏನು ಮಾಡಲ್ಲ. ಆ ಸಂವಿಧಾನ ನೋಡ್ರಿ, ಈಗ ನಮ್ಮ ಸರ್ಕಾರ ಸಂವಿಧಾನ ಮಾಡುತ್ತೆ, ನಮ್ಮ ಒಳಗಿನ ಕೂಡ ಒಂದು ಸಂವಿಧಾನ ಇದೆ. ಆ ಸಂವಿಧಾನವನ್ನು ಹಿಡಿದುಕೊಂಡು ನಾವು ನಮ್ಮ ಸಂವಿಧಾನದಂತೆ ನಾವು ನಡೀಬೇಕಾಗ್ತದೆ. ಸಂವಿಧಾನ ಹೊರಗಿಂದ ಬೇಕು, ಆದರೆ ಒಳಗಿರುವ ಸಂವಿಧಾನದಂತೆ ನಾವು ನಡೀಬೇಕಾಗ್ತದೆ. ಆಧ್ಯಾತ್ಮ ಜೀವರಿಗಾಗಿ ಒಂದು ಸಂವಿಧಾನ ನಮ್ಮಲ್ಲೇ ತಯಾರಾಗಿದೆ. ಅದರಂತೆ ನಾವು ಬದುಕಿದರೆ ಅದೇ ನಮ್ಮೊಳಗಿರುವ ಸಂವಿಧಾನ ಎನಿಸಿಕೊಳ್ಳುವುದು. ಕಿವಿ ಏನು ಕೇಳಬೇಕು ಅದನ್ನೇ ಕೇಳಬೇಕು, ಇದೇ ಸಂವಿಧಾನ. ಕೇಳುವಾಗ ಕೇಳಬಾರ್ದನ್ನು ಕೇಳಿ ಅಂತಃಕರಣ ಮಲಿನಗೊಳಿಸಬಾರದು. ನೋಡು, ಕೇಳಬಾರ್ದನ್ನ ಕೇಳಿದ್ರೆ ಏನಂತ ಅಂತಃಕರಣ ಮಲಿನವಾಗ್ತದೆ. ನಮಗೆ ಏನಂತಂದ್ರೆ ಚಿತ್ತ ಚಂಚಲಾಗ್ತದೆ. ಕೇಳಬಾರ್ದನ್ನು ಕೇಳಿ ಅಂತಃಕರಣ ಮಲಿನಗೊಳಿಸಬಾರದು. ಮತ್ತು ಸ್ತೋತ್ರವಿನ ಸ್ತೋತ್ರು, ನಾಲಿಗೆ ಅಂತನ್ಕೂರು, ನಾಲಿಗೆ ಏನು ತಿನ್ನಬೇಕು ಅದನ್ನೇ ತಿನ್ನಬೇಕು ಅಂತಕ್ಕಂಥದ್ದನ್ನು ಬೇಡಾದನ್ನು ತಿನ್ನಬೇಡ ಅಂತಕ್ಕಂಥೇಳಿ ನಮ್ಮ ಒಳಗಿನ ಸಂವಿಧಾನವೇ ನಮಗೆ ತಿಳಿಸಿಕೊಡ್ತದೆ. ಅಂತ ನಮ್ಮ ಎಲ್ಲಾ ಇಂದ್ರಿಯಗಳನ್ನು ಸಂವಿಧಾನದ ಪ್ರಕಾರ ನಾವು ಏನ್ಬೇಕಂತಂದ್ರೆ ನಮ್ಮಲ್ಲಿ ನೆಲೆ ಇರಬೇಕು. ಸಂವಿಧಾನಕ್ಕೆ ಪದ್ಧತಿಯ ಒಂದು ವಿಚಾರವನ್ನು ನಾವು ನಮ್ಮ ಇಂದ್ರಿಯಗಳಿಗೆ ಅರಿವಿನ ಮೂಲಕ ಆ ಇಂದ್ರಿಯಗಳನ್ನೇ ಲಿಂಗ ಸ್ವರೂಪವಾಗಿ ನಾವು ಕ್ರಮಬದ್ಧವಾಗಿ ಅರಿವಿನಲ್ಲಿ ತರಬೇಕಾಗ್ತದೆ.
ಬಂತು. ಅಲ್ಲಿ ನಮ್ಮಲ್ಲಿರ್ತಕ್ಕಂಥದ್ದು ಅರುವೆಂಬ ಒಬ್ಬರೇ ಗುರು, ಅಲ್ಲಿ 5 ಮಂದಿ ಶಿಷ್ಯರು, ಯಾರಂತಂದ್ರೆ ಜ್ಞಾನೇಂದ್ರಗಳು. ಈ ಜ್ಞಾನೇಂದ್ರಗಳಿಗೆ ಅರುವೆಂಬ ಜ್ಞಾನವನ್ನು ಕೊಟ್ಟಾಗ ಅವು ಸಂವಿಧಾನ ಪ್ರಕಾರವಾಗಿ ನಡೆದಾಗ ಅಲ್ಲಿಗೆ ನಮಗೆ ದುಃಖವೇ ಇಲ್ಲ ಅಂತ ಈ ಪ್ರಕಾರವಾಗಿ ಗುರು ಹೇಳ್ತಾ ಬರ್ತಾ ಇದ್ದಾರೆ. ಕಣ್ಣಿನ ಕಣ್ಣು ಅಂತಂದ್ರೆ ಅರಿವಿನ ಕಣ್ಣು. ಈ ಚಕ್ರ ಧರ್ಮದಿಂದ ಕೂಡತಕ್ಕಂಥ ಕಣ್ಣು ಅಲ್ಲ, ಅರಿವಿನ ಕಣ್ಣು. ನಮ್ಮಲ್ಲಿ ಕಣ್ಣಿನ ಕಣ್ಣು ಅಂದ್ರೆ ಅರಿವಿನ ಕಣ್ಣು. ಆ ಬರೀ ಕಣ್ಣು ಮರುವಿನ ಕಣ್ಣು. ಅವನೇ ಚಿರಭಾಸ, ಅವನೇ ಶಿಷ್ಯ. ಸಿಕ್ಕ ಸಿಕ್ಕ ಕಣ್ಣು ನೋಡಬೇಕಂತ. ಆದ್ರೆ ಹಿತ ಮತ್ತು ಅಹಿತ ಈ ಎಲ್ಲ ಮಾಹಿತಿ ಇಲ್ಲ. ಸದ್ಗುರುಗಳಿಗೆ ಬಂದು ಕುಳಿತಾಗ ಅಲ್ಲಿ ನಿಷಿದ್ಧ ಕಾರ್ಯಗಳನ್ನು ನಾವು ಅಲ್ಲಿ ನಿಷಿದ್ಧ ಯಾವುದು ಸಿದ್ಧ ಯಾವುದು ಅಂತಕ್ಕಂಥ ವಿಚಾರ ನಮಗೆ ತಿಳಿದರೆ ಹಿತ ಮತ್ತು ಅಹಿತಗಳ ವಿಚಾರ ತಿಳಿದು ವಿಚಾರ ಮಾಡಿ ಕಾರ್ಯ ಮಾಡಬೇಕಾಗ್ತದೆ. ಇದೇ ಸಂವಿಧಾನ. ನೋಡಬೇಕಾದನ್ನು ನೋಡಬೇಕು, ನೋಡಬಾರ್ದನ್ನು ನೋಡಬಾರದು ಅಂತ ನಮ್ಮಲ್ಲಿ ವಿಚಾರಕ್ಕೆ ಬಂದಾಗ ನಮಗೆ ಹಿತ ಯಾವುದು ಅಹಿತ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ತಪ್ಪು ಒಪ್ಪು ಇವರ ವಿಚಾರಕ್ಕೆ ಬಂದಾಗ ನಮ್ಮ ಸಂವಿಧಾನವು ನಮ್ಮಲ್ಲೇ ಅದನ್ನು ತಿಳಿಸಿಕೊಡ್ತದೆ. ಇದನ್ನೇನು ಮಾಡಬೇಕಂದ್ರೆ ಸಂವಿಧಾನವನ್ನು ನಾವು ಅಲಕ್ಷ್ಯ ಮಾಡಬಾರದು. ಎರಡನೇದು ಕಿವಿಯ ಉಪದೇಶ ಅಂದ್ರೆ ಮೊರವು ಕಿವಿ ಗುರು ಸ್ವರೂಪ. ಇಲ್ಲಿ ಸತ್ಕಾರ್ಯ, ಸದ್ಗುರು ಸತ್ಸಂಗ, ಇಲ್ಲಿ ಹಿತ ವಿಹಿತ ವಿಚಾರ ನಾವು ಪಡ್ಕೊಂಡು ಒಳ್ಳೆಯ ಮತ್ತು ಕೆಟ್ಟ ಸದ್ವಿಚಾರಗಳ ಮಾತು ಕೇಳಿ ಅರುವೆಂಬ ಗುರು ಮಾಹಿತಿ ನೀಡ್ತಾ ಇರ್ತಾನೆ. ಅದರ ಪ್ರಕಾರವಾಗಿ ನಮ್ಗ ಇಂದ್ರಿಯಗಳ ಮೂಲಕ ನಾವು ಆ ಅರಿವಿನಲ್ಲಿ ನಾವು ಕ್ರಮಬದ್ಧವಾಗಿ ಸಭೆಪೂರ್ವಕವಾಗಿ ಕಾರ್ಯ ಮಾಡಿದಾಗ ಅಲ್ಲಿ ನಮ್ಮ ಅರುರೂಪವಾಗಿ ನಾವು ಏನ್ ಮಾಡ್ತೀವಿ ಎಲ್ಲವೂ ಅರುರೂಪದಿಂದ ಮಾಡಿದಾಗ ನಮ್ಮಲ್ಲಿ ಯಾವ ಮಲಿನ ಬರಲ್ಲ. ಮನೋಬುದ್ಧಿ ಶಕ್ತಿ ಯಾವೂ ಮಲಿನವಾಗುವುದಿಲ್ಲ. ಅಂತಃಕರಣ ಶುದ್ಧಿ ಆಗ್ತದೆ. ಹೀಗೆ ಮಾತುಗಳು ಕೂಡ ಆಡುವ ಮಾತು ಆಡಬೇಕಾಗ್ತದೆ. ಮತ್ತು ಸ್ಪರ್ಶ ಸುಖದಲ್ಲಿ ಕೂಡ ನಾವು ಗುರಿಯಲ್ಲಿ ವಿಚಾರದ ಪರಿಚಯಿಸಿಕೊಳ್ಬೇಕು. ಅಂತಃಕರಣದಲ್ಲಿ ಅಶಕ್ತಿ, ಜ್ಞಾತು, ಮನ, ಬುದ್ಧಿ, ಚಿತ್ತು, ಅಹಂಕಾರ ಇವು 5 ಒಟ್ಟಿಗೆ ನಮ್ಮಲ್ಲಿ ಅಂತಂದ್ರೆ 10 ಜನ ಶಿಷ್ಯರ ಹತ್ರ ಅವರ ಶಿಷ್ಯರನ್ನು ನಾವು ಏನಂತಂದ್ರೆ ಅರಿವೆಂಬ ಗುರುವಿನ ಮೂಲಕ ಅವರಿಗೆ ಸರಿಯಾದ ಸಂಸ್ಕಾರ ಕೊಡಬೇಕಾಗ್ತದೆ. ಇಲ್ಲಿಯವರೆಗೆ ನಾವು ನಮ್ಮ ಒಳಗಿನ ಗುರುವನ್ನು ಪರಿಚಯ ಮಾಡಿಸೋಣ. ಆ ಒಳಗಿನ ಗುರು ಅಂತ ನಾವು ಶಿಷ್ಯರನ್ನು ಮಾಡ್ಕೋಬೇಕಾಗ್ತದೆ. ನಮ್ಮಲ್ಲೇ ಆ ಶಿಷ್ಯರು ಆ ಅರಿವೆಂಬ ಗುರುವನ್ನು ಮರೆತರೆ ನಮ್ಗೆ ಅದೇ ದುಃಖ ಅಲ್ಲ. ಆ ಅರಿವೆಂಬ ಗುರುವನ್ನು ನಾವು ಸದಾ ನೆನೆಸಿದ್ರೆ ಅದೇ ದುಃಖ ಇಲ್ಲವೇ ಇಲ್ಲ. ಹೀಗೆ ಈ ಸತ್ಯಗಳಲ್ಲಿ 3, ಒಂದು ಪ್ರಾತಿಭಾಷಿಕ ಸತ್ಯ, ಒಂದು ವ್ಯವಹಾರಿಕ ಸತ್ಯ, ಒಂದು ಆಧ್ಯಾತ್ಮಿಕ ಪಾರಮಾರ್ಥಿಕ ಸತ್ಯ. ಈ ಸತ್ಯಗಳನ್ನು ನಾವು ಮರೆತದಕ್ಕಾಗಿ ನಮ್ಮ ನಿಜ ಸತ್ಯದ ಕಡೆಗೆ ನಾವೇನಂತಂದ್ರೆ ಹೋಗುವಲ್ಲಿ ಇಲ್ಲೇ ನಿಂತು ಬಿಟ್ಟಿವಿ. ಹೀಗೆ ವಿಷಯ ಜ್ಞಾನ ಮತ್ತು ಬ್ರಹ್ಮಜ್ಞಾನ ಸುಳ್ಳು ಮಾಡಬೇಕಾದ್ರೆ ನಾವು ಬ್ರಹ್ಮಜ್ಞಾನ ಸತ್ಯವಾಗಿ ಈಶ್ವರ ಜ್ಞಾನವನ್ನು ಗುರುವಿನ ಮೂಲಕ ಒಂದು ವಿಚಾರ ಸಾಗರ ಗ್ರಂಥಗಳ ಮೂಲಕ ನಾವು ಈಶ್ವರ ಜ್ಞಾನ ಮಾಡಿಕೊಂಡ್ರೆ ನಮಗೆ ದುಃಖ ಇಲ್ಲವೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಇದ್ದಾನೆ. ಹೀಗೆ ಅಜಾತವಾದ ಸಿದ್ಧ ಮಾಡಿ, ಅಜಾತವಾದದ್ದು ಯಾವುದು ನಮ್ಮಲ್ಲಿರ್ತಕ್ಕಂಥ ಅರಿವೆ ಅದನ್ನು ಸಿದ್ಧ ಮಾಡಿಕೊಂಡು ನಿಶ್ಚಲ ಮಾಡಿಕೊಂಡು ನಾವು ವರ್ಷದ ಜೀವ ಜಗತ್ತು ಅಜ್ಞಾನದಿಂದ ಕೂತಿದೆ ಅಂದ್ರೆ ಬ್ರಹ್ಮ ಪರಿಪೂರ್ಣ ಅದಾನ, ಬ್ರಹ್ಮನೇ ಲೀಲೆ ಮಾಡಿ ತೋರುತ್ತಾನ. ಇದಕ್ಕೆ ಇಂದ್ರಜಾಲ ಅಂತ ಇವೆಲ್ಲವೂ ನಾವು ದಿನನಿತ್ಯ ನೋಡ್ತೀವಿ. ಇಂದ್ರಜಾಲದಲ್ಲಿ ನಾವೇನಂತಂದ್ರೆ ಆ ಜಾಲದಲ್ಲಿ ಕುಂತ್ಕೊಂಡು ನಾವೇನಂತ ಪಾರಾಗಬೇಕಾಗ್ತದೆ. ಇದರಲ್ಲಿ ಸಿಕ್ಕು ಬಿದ್ದವರಲ್ಲಿ ದುಃಖ ತೋರಿಸೋದು. ದುಃಖ ಏನೈತೆ ಅಂತಂದ್ರೆ ಇಂದ್ರಜಾಲದಲ್ಲಿ ಬಿದ್ದವನಿಗೆ ಮಾತ್ರ ದುಃಖ ಕಾಣುತ್ತೆ. ಆ ಇಂದ್ರಜಾಲದ ಹೊರಗೆ ಹೊತ್ತಾಗ ದುಃಖ ಇಲ್ಲವೇ ಇಲ್ಲ. ನಾವು ಇಂದ್ರನಾಗಬೇಕು, ಇಲ್ಲಿ ನಾವು ಇಂದ್ರಜಿತನಾಗಬೇಕು. ಅಂದ್ರೆ ಇಂದ್ರಿಯಗಳನ್ನು ಇಂದ್ರಜಿತನಾಗುವುದೇ ಇಲ್ಲಿ ನಮ್ಮ ಸಾಧನೆ ಆಗಿದೆ. ಈ ಜಾದಗಾರನ ಒತ್ತಡರಾಗಬಾರದಾಗಿ ನಾವು ಜಾದಗಾರನಾಗಬೇಕು. ಅವುಗಳನ್ನು ಜಾದಗಾರದಿಂದ ಇಂದ್ರಿಯಗಳನ್ನು ಇಂದ್ರಜಿತನಾಗುವುದೇ ನಮ್ಮ ಗುರಿಯಾಗಿದೆ. ಸುಳ್ಳಿನಲ್ಲಿ ಇರುವುದೇ ಸುಳ್ಳು, ಸತ್ಯದಲ್ಲಿ ಸತ್ಯನೇ ಇರ್ತದೆ. ರಾಮ ಆದವನಿಗೆ ಕೆಟ್ಟಕ್ಕೆ ಬಿದ್ದು ಸೀತಾ ಅಂದ್ರೆ ಅಲ್ಲಿ ಹಳಕಟ್ಟಿದ್ದ. ಹಂಗ ಹಳಕಟ್ಟಿ ಅಂತಂದ್ರೆ ನಮ್ಮ ವಾಲ್ಮೀಕಿ ಅಂದ್ರೆ ಬರ್ತಾನ. ನಾವು ಒಳಗೆ ಕೆಟ್ಟಿವ ಅಂತಂದ್ರೆ ವಾಲ್ಮೀಕಿ ಅಂದ್ರೆ ಹಣೆ ಬರದಲ್ಲಿ ದುಃಖವಿದೆ. ನಿಜವಾದ ದುಃಖ ಯಾವುದರಲ್ಲಿಯೂ ಇಲ್ಲ. ಅರಿವಿಗೆ ಬಂದು ನಿಂತು ನೋಡಿದಾಗ ಆ ದುಃಖವೇ ಇಲ್ಲ. ಮರುವಿನಲ್ಲಿ ದುಃಖ ಇದೆ. ಆ ಕಾರಣ ನಾವು ಮರುವಿನಿಂದ ಅರಿವಿಗೆ
ಕೂಡಿದಾಗ ಅಲ್ಲಿ ನಮಗೆ ದುಃಖವೇ ಇಲ್ಲ. ಮರುವಿನಿಂದ ಮಾಡಿದಾಗ ಅಲ್ಲಿ ದುಃಖ ಇದೆ. ಅರಿವಿನಿಂದ ಮಾಡಿದಾಗ ಯಾಕಂತಂದ್ರೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ನಮ್ಮ ಕಾರ್ಯದಲ್ಲಿ ಯಾವ ದುಃಖವೇ ಇಲ್ಲ. ಆ ಮರುವಿನಲ್ಲಿ ನಮ್ಮ ದುಃಖ ಅಂತಕ್ಕಂಥ ವಿಚಾರವನ್ನು ಗುರುಗಳು ಸವಿಸ್ತಾರವಾಗಿ ಶಿಷ್ಯರಿಗೆ ಹೇಳ್ತಾ ಬರ್ತಾರೆ. ಮರುವಿನಲ್ಲಿ ದುಃಖ ಇದೆ. ಮನೆಯಲ್ಲಿ ಸತ್ತಾಗ ನಮ್ಗೆ ಅಂತಂದ್ರೆ ಒಳಗೆ ಶಾಂತಿ ಇರಬೇಕು. ನೋಡ್ರಿ, ಈ ಜಗತ್ತಿನಲ್ಲಿ ಒಂದು ಇದೆ ನಮ್ಗೇನಾಗ್ತದೆ ದುಃಖ. ಯಾಕೆ ದುಃಖ ಆಗ್ತದೆ ಅಂದ್ರೆ ಮರುವಿನಲ್ಲಿ ದುಃಖ ಆಗ್ತದೆ. ಆ ಶರೀರ ಹೋಗಿರ್ತದೆ. ನೋಡು, ಆ ಸತ್ತು ನಮ್ಮಲ್ಲಿರ್ತಕ್ಕಂಥ ಶರೀರ ಇರ್ತಕ್ಕಂಥ ಸದ್ದು ವಸ್ತು ಹೊರಗೆ ಬಂದಾಗ ಅಲ್ಲಿ ಏನಾಗ್ತದ, ಅಲ್ಲಿ ಶರೀರ ಹೋಗ್ತದ. ಆ ಸದ್ದು ವಸ್ತು ಎಲ್ಲಿ ಹೋಗೋದಲ್ಲ. ಹಂಗ ಮನೆಯಲ್ಲಿ ಸತ್ತಾಗ ನಮಗೇನಾಗ್ತದೆ, ಒಳಗೆ ಶಾಂತಿ ಇರಬೇಕು. ಯಾಕಂತಂದ್ರೆ ಅಲ್ಲಿ ಭಾವ ಶರೀರ ಹೋಗ್ತದೆ. ಆದ್ರೆ ಆತ್ಮಕ್ಕೆ ಅಂದು ಸಾವಿಲ್ಲ, ಅದು ಶಾಶ್ವತವಾಗಿರ್ತದೆ. ಹೀಗೆ ಒಳಗೆ ದುಃಖದ ನಾಟಕ ಮಾಡಿ ನಲ್ಲಿ ತೋರಿಸಬೇಕಾಗ್ತದೆ. ಇದು ಜಗತ್ತಿನ ಡ್ರಾಮಾ, ಎಲ್ಲರೂ ನಡ್ತಕ್ಕಂಥ ಒಂದು ಡ್ರಾಮಾ. ಯಾಕಂತಂದ್ರೆ ಈ ಸಾವು ಸಹಜ. ಆದ್ರೆ ಆತ್ಮ ಎಲ್ಲವೂ ಅಂತಂದ್ರೆ ಎಲ್ಲವನ್ನು ನೀವು ಅದು ಶಾಶ್ವತವಾಗಿರ್ತಕ್ಕಂಥ ನಿಶ್ಚಲ ಜ್ಞಾನ ಆದಾಗ ಅದಕ್ಕೆ ನಮ್ಗೆ ದುಃಖ ಇಲ್ಲವೇ ಇಲ್ಲ. ಈಗ ಯಥಾರ್ಥ ಜ್ಞಾನ ಆದ್ರೆ ಮಾತ್ರ ಇದ್ದದ್ದನ್ನು ಇದ್ದಂಗೆ ತಿಳಿದರೆ ನೋಡುವುದಕ್ಕೆ ಯಥಾರ್ಥ ಜ್ಞಾನ ಅಂತಾರೆ. ಇಂಥ ಯಥಾರ್ಥ ಜ್ಞಾನವನ್ನು ಪಡೆದುವ ಸಲುವಾಗಿ ನಮಗೆ ಗುರು ಸಿಕ್ಕನ. ಆ ಗುರುವಿನ ಉಪಕಾರವನ್ನು ನಾವು ಸ್ಮರಿಸಿಕೊಂಡು ಇಂಥ ಜ್ಞಾನವನ್ನು ಮೂಲಕ ಜಗತ್ತನ್ನು ನೋಡಿದರೆ ನಮಗೆ ಇಲ್ಲದ ದುಃಖವೇ ಇಲ್ಲ. ನಮಗೆ ಕಾಣಿಸುವುದು ಅದರ ದುಃಖದ ಲವಲವಿಕೆ ಇರಂಗಿಲ್ಲ. ಅಲ್ಲಿ ವಸ್ತುವಿನ ಪರಿಚಯ ಆದಾಗ ಅದರ ಅನುಭವ ನಮಗೆ ತಿಳಿಸಿದೆ. ಹೀಗೆ ನಮ್ಮ ಎಲ್ಲಾ ಪ್ರತಿಯೊಂದು ವಸ್ತುವಿನಲ್ಲಿಯೂ ನಾವು ಆ ಉಪೇತ ಚೇತನ ಮೂಲಕ ಅರಿವಿನ ಮೂಲಕ ಆ ಜ್ಞಾನವನ್ನು ಪಡ್ಕೊಂಡಿದ್ದಾದ್ರೆ ನಮಗೆ ದುಃಖವೇ ಇಲ್ಲ. ಇಲ್ಲದ ದುಃಖವನ್ನು ಹೇಳದಂಗ ಮಾಡ್ತಕ್ಕಂಥ ಗುರು ನಮ್ಮ ಬ್ರಹ್ಮಜ್ಞಾನದಲ್ಲಿ ನಾವು ದಿನನಿತ್ಯವನ್ನು ಕಾಣ್ತಾ ಇದ್ದೇವೆ. ಆ ಎತ್ತರ ಮನೋಪಿ ಹೆಸರು ಬ್ರಹ್ಮದರ್ಶನ, ಆ ಮಾತನ್ನು ಅಹಂ ಬ್ರಹ್ಮಾತ್ಮೆ, ಏಕದೇವ ಬ್ರಹ್ಮ, ಇಂಥ ವಿಚಾರಗಳನ್ನು ನಾವು ಅದನ್ನು ಪಠಣ ಮಾಡೋದ್ರಿಂದ, ಅದನ್ನು ಧ್ಯಾನಿಸುವುದರಿಂದ, ಆ ಅರಿವಿನಲ್ಲಿ ಇರುವುದರಿಂದ ನಾವು ಯಾವಾಗಲೂ ನಾವು ಅರಿವಿನ ಸ್ವರೂಪದಲ್ಲಿದ್ದಾಗ ನಮ್ಮ ಯಥಾರ್ಥ ಜ್ಞಾನ ನಮಗೆ ಲಭಿಸುತ್ತದೆ. ಇಂಥ ಒಂದು ಗುರುವಿನ ಈ ತತ್ವದೃಷ್ಟಿಯ ಮೂಲಕ ನಮಗೂ ಕೂಡ ಈ ಉಪದೇಶ ನಮಗೆ ಅನ್ವಯಿಸಿದೆ. ಆ ತತ್ವದೃಷ್ಟಿ ಉಪದೇಶವನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಮರುವಿನನ್ನು ಇರ್ತಕ್ಕಂಥ ದುಃಖವನ್ನು ಪರಿಹರಿದು ಅರಿವಿನಲ್ಲಿ ನಾವು ಉಳಿಬೇಕಾಗ್ತದೆ. ಹಿಂಗ ಅರಿವಿನ ಒಂದು ಯಥಾರ್ಥ ಜ್ಞಾನವನ್ನು ಪಡ್ಕೊಂಡು ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಂತ ಇದರ ಉದ್ದೇಶವನ್ನು ನಾವು ಯಥಾರ್ಥವಾಗಿ ಪಡೆಯುವುದರಲ್ಲಿ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತಕ್ಕಂಥ ಮಾತನ್ನು ಹೇಳಿ ಅವತ್ತಿನ ಪಾಠದ ವಿವರವನ್ನು 2 ನುಡಿಗಳನ್ನು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ವಾಕ್ಯವನ್ನು ಹೇಳ್ತಾನೆ. ಎಲ್ಲರಿಗೂ ಸರ್ವಸನಾಗ್ತದೆ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮಶ ತತ್ವಾದಂತ ಡಾಕ್ಟರ್ ಯಾಜ್ಞಿಕೇರಿ ಮಠಗುರುಗಳು ತನಗೆ 24/4/2024 ಗುರುಗಳು ಮಾಡಿದ ಪ್ರವಚನದ ಸಾರವನ್ನ ಸಂಕ್ಷಿಪ್ತ ರೂಪದಲ್ಲಿ ನಮಗೆ ತಿಳಿಸಿಕೊಟ್ಟರು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತಾರು ಕಾರ್ಮಕ್ ಮಠಗುರುಗಳೇ? ಪ್ರಕಾಶ್ ಗುರುಗಳು ನಮ್ಮ ಅನುಭವಗಳನ್ನ ಹೇಳಬೇಕು ಅಂತೇಳಿ ಹಂಚಿಕೊಡ್ತೇನೆ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ಸರ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷಣಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ಗಗನ ಸದೃಶಂ ತ್ರಿಗುಣರಹಿತಂ ಸದ್ಗುರುಂ ತ್ವಂ ನಮಾಮಿ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಬೆಳಗಿನ ಜಾವದ ಸತ್ಸಂಗದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರತಕ್ಕಂತಹ ಎಲ್ಲ ಶುದ್ಧಾತ್ಮರಿಗೆ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮತ್ತು ಶುದ್ಧ ಬ್ರಹ್ಮಜ್ಞಾನ ಪೀಠದ ಶ್ರೀ ಶರಣಬಸವ ಅಪ್ಪಂಗಳ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ಹನಿಮನಿದು ಮತ್ತು ಸಾಧು ನಿಶ್ಚಲ್ ದಾಸ್ಯವರನ್ನು
ಎಸ್ ಅವರು ಗುರುಗಳಲ್ಲಿ ಏನು ಕಲಿತಾ ಇರ್ತಾರಲ್ಲ, ಕಲಿಯುವ ಸಮಯದಲ್ಲಿ ಅವರ ಈಗ ಕಲಿತಾ ಅವರು ಎಲ್ಲಿಗೆ ಬಂದಿದ್ದಾರಂದ್ರ ಪೂರ್ತಿ ಮೋಕ್ಷವನ್ನು ಹೊಂದುವಂಥದ್ದು. ಅಂದ್ರ ತತ್ವದೃಷ್ಟಿಯನ್ನ ಶುಭ ಸಂತತಿಯ ಮೊದಲನೆಯ ಮಗ ಏನದಲ್ಲ, ತತ್ವದೃಷ್ಟಿ ಆತ ಮೋಕ್ಷವನ್ನ ಪೂರ್ಣವಾಗಿ ಹೊಂದುವಂತ ಒಂದು ಇದಕ್ಕೆ ಬಂದಿದ್ದಾನೆ. ಅದ ಆ ಹೆಸರನ್ನ ತಿಳಿಸ್ತಾ ಇದ್ದಾನೆ. ಅಂದ್ರ ಇಲ್ಲಿ ಜಾಗೃತ, ಸ್ವಪ್ನ, ಸುಸುಪ್ತಿ ಅಂತಕ್ಕಂಥ ಏನು 3 ವಸ್ತುಗಳದಲ್ಲ, ಈ 3 ವಸ್ತುಗಳಲ್ಲಿ ನಮಗ ಅನುಭವ ಆಗಿರ್ತದಲ್ಲ, ಅದರಲ್ಲಿ ಸುಸುಪ್ತಿ ಅಂತಕ್ಕಂಥ ಸುಸುಪ್ತಿಯಲ್ಲಿರ್ತಕ್ಕಂಥ ಅನುಭವವನ್ನ ಉದಾಹರಣೆಯಾಗಿ ಕೊಡ್ತಾರೆ. ಹೇಗೆ ಆನಂದ ಇರ್ತದ ಮತ್ತ ಆನಂದ ಏನಂತಲ್ಲ ಯಾವ ಚೆನ್ನಾದಂತದ್ದು ಅಲ್ಲಿ ಲಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾರ. ಅಂದ್ರೆ ನಮಗ ನಿದ್ದಿಯೊಳಗ ಯಾವ ರೀತಿಯಾಗಿ ಅಂದ್ರಲ್ಲಿ ನಮ್ದು ಮನಸ್ಸಲ್ಲಿ ಏನಾಗ್ತದ ಮತ್ತ ಕ್ರಿಯಾ ಅಲ್ಲಿ ಲಯ ಆಗ್ತದೆ ಮತ್ತ ಮನಸ್ಸ ಅಂದ್ರೆ ನಿದ್ದಿಯೊಳಗ ನಮಗ ಏನಾಗ್ತೈತಿ ಎಲ್ಲ ವಸ್ತುಗಳ ದೂರ ಇರ್ತಾವ. ಅಂದ್ರೆ ಬಾಹ್ಯ ಪ್ರಪಂಚದಲ್ಲಿರ್ತಕ್ಕಂಥದ್ದೆಲ್ಲ ಹೋಗಿ ಅಂತರದಲ್ಲಿ ನಮಗೇನಿದೆ ನಿದ್ದಿ ಅಂದ್ರೆ ಸುಸುಪ್ತಿ ಒಳಗೆ ನಿದ್ದೆ ಇರ್ತೈತೆ. ಆ ನಿದ್ದೆಯಲ್ಲಿ ಏನಾಗಿರ್ತೈತೆ ಅಂದ್ರೆ ಆನಂದವಾಗಿರ್ತಕ್ಕಂಥ ಒಂದು ಬಹಳ ನಮಗ ಆನಂದ ಯಾವ ರೀತಿಯಾಗಿದೆ ಅನ್ನೋದನ್ನ ಹೊರಗೊಂದನ್ನು ಹೇಳಲಿಕ್ಕೆ ಆಗದಂತ ಒಂದು ಭಾವ ಆಗಿರ್ತದ. ಅಂತ ಭಾವಕ್ಕ ಆನಂದ ಇರ್ತದ. ಆ ಆನಂದದ ಗುರಿಯನ್ನ ಯಾರು ತತ್ವದೃಷ್ಟಿ ಪರಿಪೂರ್ಣ ಆಗಿರ್ತದೆ, ಆ ತತ್ವದೃಷ್ಟಿಯಿಂದ ಗುರುಗಳಿಗೆ ಮರಳಿ ಪ್ರಶ್ನೆಯನ್ನ ಕೇಳ್ಬೇಕನ್ನಂತ ಅಪೇಕ್ಷೆ ಉಳಿದೈತನ ಅಂತಂದ್ರೆ ಉಳಿದಿರೋದಂಗಿಲ್ಲ. ಯಾಕಂತಂದ್ರೆ ಅವ ಪರಿಪೂರ್ಣವಾದಂತ ಬ್ರಹ್ಮಾನಂದದಲ್ಲಿ ಇರ್ತಾನ. ಹೇಗೆ ಬ್ರಹ್ಮಾನಂದ ಅಂದ್ರೆ ಸುಸುಪ್ತಿ ಏನಾಗಿಲ್ಲ ಉದಾಹರಣೆ ಕೊಟ್ಟಲ್ಲ, ಆ ರೀತಿ ಅವನಲ್ಲಿರ್ತಕ್ಕಂಥ ಎಲ್ಲ ಮನಸ್ಸ ಮತ್ತೆ ಕ್ರಿಯಾ ಮತ್ತ ಈ ಎಲ್ಲ ಲಯ ಆಗಿರ್ತದೆ ಅವನಲ್ಲಿ. ಅಂದ್ರೆ ಎಲ್ಲ ಈ ವಿಷಯಗಳಾಗ್ಲಿ ಇದರಿಂದ ಏನಾಗಿರ್ತಾನ ಮುಕ್ತ ಆಗಿರ್ತಾನ, ಅವನು ದೂರ ಆಗಿರ್ತಾನ. ಆ ಕಾರಣಕ್ಕಾಗಿ ಅಲ್ಲಿ ಏನಾಗಿರ್ತಂದ್ರೆ ಅವ ಎಲ್ಲವನ್ನ ಪರಿಪೂರ್ಣವಾಗಿ ಈ ಬ್ರಹ್ಮಜ್ಞಾನವನ್ನ ಅನುಭವಿಸ್ತಿರ್ತಾನ. ಆ ಆನಂದದಲ್ಲಿ ಆಕಿರ್ತಾನ. ಆ ಆನಂದ ಇದ್ದ ಕಾರಣವಾಗಿ ಆತ ಪೂರ್ಣ ಜ್ಞಾನಿ ಪುಷ್ಟಿ ಇರ್ತಾನ. ಆ ಕಾರಣಕ್ಕಾಗಿ ಆತ ಗುರುಗಳಲ್ಲಿ ಪ್ರಶ್ನೆಯನ್ನ ಎತ್ತಿರುವುದಿಲ್ಲ. ಅದೇನಂತಲ್ಲ 3 ಮಂದಿ ಇರ್ತಾರಲ್ಲಿ, ತತ್ವದೃಷ್ಟಿಯಾಗಲಿ ಮತ್ತ ಅದೃಷ್ಟಿಯಾಗಲಿ ಮತ್ತ ಈ ಮಂದವ ದೃಷ್ಟಿ ಆಗಿರ್ತಕ್ಕಂಥ ಇವು 3 ಸಂತತಿಯ ಮಕ್ಕಳನ್ನೇ 3 ಮಂದಿ ಕಲಿತಾ ಇರ್ತಾರ. ಕಲಿಯುವ ಸಮಯದಲ್ಲಿ ಈತ ಕೇಳ್ತಿರೋದಿಲ್ಲ ಪ್ರಶ್ನೆ. ಆದ್ರೆ ಯಾರಿಗೆ ಪ್ರಶ್ನೆ ಹೋಗ್ತಿರ್ತಾವಪ್ಪ ಅಂದ್ರೆ ಅದೃಷ್ಟಿಗೆ ಪ್ರಶ್ನೆಯನ್ನು ಕೇಳಬೇಕು. ಅಂದ್ರೆ ಇನ್ನೂ ಮೋಕ್ಷನ ಹೊಂದಿರೋದಿಲ್ಲ, ನಾವು ಮೋಕ್ಷ ಹಂಬಲ ಇರ್ತದ. ಆದ ಕಾರಣ ಆತ ಗುರುಗಳಲ್ಲಿ ಪ್ರಶ್ನೆಯನ್ನ ಹಾಕ್ತಿರ್ತಾನೆ. ಆದ್ರೆ ಈತ ಪರಿಪೂರ್ಣವಾಗಿ ತತ್ವದೃಷ್ಟಿ ಅಂತಕ್ಕಂಥ ಬ್ರಹ್ಮ ಸ್ವರೂಪವನ್ನು ಆನಂದಿಸ್ತಿರ್ತಾನ. ಆತ ಬ್ರಹ್ಮ ಪರಿಪೂರ್ಣ ಆನಂದದಲ್ಲಿ ಇದಾಗಿರ್ತಾನ, ಮೋಕ್ಷವನ್ನು ಹೊಂದಿದವನಾಗಿರ್ತಾನ. ಆ ಇಬ್ಬರು ಏನಂತಾರಲ್ಲ ಅವರು ಪರಿಪೂರ್ಣವಾಗಿ ಕಲಿಬೇಕಾದಂತದ್ರಲ್ಲಿ ಗುರುಗಳಲ್ಲಿ ಕಲಿತಾ ಇರ್ತಾರ, ಅವ್ರು ಮುಂದುವರಿಸ್ತಾ ಇರ್ತಾರೆ. ಆಗ ಆತ ಕೇಳ್ತಿರ್ತಾನ, ತತ್ವದ ದೃಷ್ಟಿ ಏನ್ ಕೇಳ್ತಿರ್ತಾನಂತಂದ್ರ ಆನಂದ ನಮಗ ಏನಂದ್ರೆ ನನ್ನ ಆತ್ಮದಲ್ಲಿ ಆನಂದ ರೂಪವಾಗಿದ್ದರೆ ಈ ಹೊರಗಿನ ಜಗತ್ತಿನಲ್ಲಿರ್ತಕ್ಕಂಥ ವಿಷಯದಿಂದಲ್ಲ ಆ ವಿಷಯದ ಆನಂದ ನನಗ ಏನೈತೆ ಅಂತಂದ್ರೆ ನನಗೆ ತೋರ್ತಾ ಇದೆ. ಅಂದ್ರೆ ಅದರ ತತ್ವದೃಷ್ಟಿ ಏನಿದೆ ಆನಂದ ನನಗ ಆತ್ಮದಿಂದ ಆಗೈತೆ. ಅಂದ್ರೆ ಸುಸುಪ್ತಿಯಲ್ಲಿರ್ತಕ್ಕಂಥ ಆನಂದವನ್ನು ವಿಜುವಲವಾಗಿ ಹೇಳ್ತಾನಂತಂದ್ರೆ ಆನಂದ ನನಗೆಲ್ಲ ಈ ವಿಷಯದಿಂದ ವಿಮುಖನಾಗಿರ್ತಾನಂತ. ವಿಷಯದಿಂದ ಅದು ದೂರ ಆಗಿರ್ತಾನ. ಅಂದ್ರೆ ವಿಷಯದಿಂದ ದೂರ ಆದ ಕಾರಣ ಅವನಿಗೆ ಆನಂದದಲ್ಲಿ ವಿಷಯದ ಆನಂದದಿಂದ ದೂರಾಗಿ ಆನಂದ ಅಂದ್ರೆ ಅಂತಃಕರಣದಲ್ಲಿರ್ತಕ್ಕಂಥ ಆತ್ಮದ ಆನಂದವನ್ನ ಅಂದ್ರೆ ಸಾಕ್ಷಿಯಾಗಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಆತ್ಮನ ಅದೇನು ಅಂತ ತಿಳಿಸಿಕೊಟ್ಟಂತ ಗುರುಗಳಿಂದ ಅನುಭವಿಸ್ತಿರ್ತಾನ. ಆದ್ರೆ ಆ ಆನಂದ ಈ ಅದೃಷ್ಟಿಗೆ ಇರ್ತಿರುದಿಲ್ಲ. ಅವನಿಗೆ ವಿಷಯದಲ್ಲಿನ ಆನಂದ ಐತಿ ಅಂತಕ್ಕಂಥ ಭಾವ ಇರ್ತದ ಅವನಲ್ಲಿ. ಅಂದ್ರೆ ನಾನು
ಮತ್ತ ನಿಜವಾಗಿಯೂ ಆತ್ಮಾನಂದನ ಐತಂತ ಹೇಳಿ ನೀವೇನ್ ಇನ್ನೊಂದು ಆನಂದ ಅಂತ ಹೇಳ್ತಿರ್ತಾರಲ್ಲ, ಆ ಆನಂದ ಇದ್ದಿದ್ದನಾದ್ರೆ ಇನ್ನು ಹೊರಗಡೆಯಿಂದ ಆ ವಿಷಯದ ಮುಖಾಂತರ ಏನ್ ಅನುಭವಿಸ್ತಿರ್ತಲ್ಲ ಆ ಆನಂದ ಆಗಬಾರದಾಗಿತ್ತು ಅಂತ ಗುರುಗಳಲ್ಲಿ ಪ್ರಶ್ನೆ ಮಾಡಿರ್ತಾನ, ಕೇಳ್ತಿರ್ತಾನ. ಆಗ ಆತ ಗುರುಗಳು ಹೇಳ್ತಾ ಇರ್ತಾರ, ಆತ್ಮವಿಮುಖ ಬುದ್ಧಿ ಏನಿರ್ತದಲ್ಲ, ಆತ್ಮವಿಮುಖದ ಬುದ್ಧಿಯಲ್ಲಿ ಅಂದ್ರೆ ಆತ್ಮದ ಒಂದು ಬಹಿರ್ಮುಖವಾಗಿರತಕ್ಕಂಥದ್ರಲ್ಲಿ ವಿಷಯದಲ್ಲಿನ ಆನಂದ ತಂತೆ ಕಥೆಯನ್ನ ದೃಷ್ಟಿ ತಿಳ್ಕೊಂಡಿರ್ತಾನಲ್ಲ, ಅದು ಆಗಿರುತ್ತ ಅದು ನಿಜವಾಗಿಯೂ ಅಂತಃಕರಣದಲ್ಲಿ ಇರ್ತಕ್ಕಂಥ ಅಂದ್ರೆ ಅಂತಃಕರಣದಲ್ಲಿ ವೃತ್ತಿಯಿಂದ ಮತ್ತ ವಸ್ತು ಉಪಯುಕ್ತ ಚೇತನದಲ್ಲಿರ್ತಕ್ಕಂಥ ಎರಡೂ ಚೇತನಗಳ ಸಂಯೋಗ ಹೊಂದಿ ಅಲ್ಲಿ ಇರ್ತಕ್ಕಂಥ ಆ ಚಿರಾಭಾಸ ಏನಲ್ಲ, ಆ ಭಾಷ ನಿಜವಾಗಿಯೂ ಆತ ಅಲ್ಲೇ ಏನದಲ್ಲ ಬಾಣ ಇರ್ತಾನ ಅಂದ್ರೆ ಆತನ ಸಾಕ್ಷಿ ರೂಪ ತೋರ್ತದ. ಆ ಸಾಕ್ಷಿ ರೂಪನ ನೀಡಿ ಅದಕ್ಕ ಅಲ್ಲಿ ಇರ್ತಕ್ಕಂಥದ್ದು ವಿಷಯದಿಂದ ಇದ್ದಿದ್ದನ ಆದ್ರ ಅಂತ ಹೇಳಿ ಕೇಳ್ತಾರೆ ಗುರುಗಳು. ಅದಕ್ಕೆ ತಿಳಿಸ್ತಾರ, ಏನ್ ತಿಳಿಸ್ತಾರ, ಅಲ್ಲಿ ಇರ್ತಕ್ಕಂಥದ್ದು ನಿನ್ನ ಸಾಕ್ಷಿನ ನೀ ಅಂದ್ರೆ ಆತ್ಮ ಸ್ವರೂಪಿನ ಇದೆ, ನೀನು ಆನಂದ ರೂಪಿನ ಅಂತ ತಿಳಿಸ್ಕೊಟ್ಟಾಗ ಅಲ್ಲಿ ಆ ಅದೃಷ್ಟಿಗೆ ಏನಂತ ಗುರುಗಳ ಮುಖಾಂತರ ಹೇಳ್ತಾರ, ನೀನು ಏನಂತ ಹೇಳ್ತೀವಿ ಅಂತಂದ್ರೆ ಹೊರಗೈತಂತ ಹೇಳ್ತಿದ್ವಿ, ಹೊರಗೆ ಎಲ್ಪ ಅದು ಒಳಗಣ ಐತಿ ಅಂತ ಹೇಳ್ತಕ್ಕಂಥದ್ದು, ಒಳಗೆ ಹೇಗೈತೆ ಅಂತಕ್ಕಂಥದ್ದನ್ನ ಅವರು ತಿಳಿಸ್ಕೊಡ್ತಾರ. ಅಲ್ಲಿ ಆನಂದ ಇರ್ತಕ್ಕಂಥದ್ದು ನಿನ್ನಲ್ಲಿ ವಸ್ತು ಅಂದ್ರೆ ನಿನ್ನಲ್ಲಿ ಏನೈತಲ್ಲ ಆ ವಸ್ತುವಿನಲ್ಲಿ ಈ ಒಂದು ವಸ್ತು ಐತಲ್ಲ, ಆ ವಸ್ತುವಿನಲ್ಲಿ ನೀನು ಅಂದ್ರೆ ನೀನು ಸ್ವೀಕಾರ ಮಾಡಿದಿ ಅಥವಾ ಏನೋ ತಿಂದಿದಿ ಅಥವಾ ನೀನು ಪಡೆದಿದಿ, ಈ ರೀತಿ ಒಳಗೊಂದು ಆನಂದ ಆಗಿದೆ. ಅಂತ ಆನಂದ ನಿನ್ನಲ್ಲಿ ಐತಿ ಇದ್ರೂ ಕೂಡ ಆ ಆನಂದ ನಿನಗ ಪರಿಪೂರ್ಣವಾಗಿ ಅಂದ್ರ ನಿಶ್ಚಲವಾಗಿ ಉಳಿಬೇಕಲ್ಲ. ಅಂದ್ರೆ ಅದು ಉಳಿದೈತಪ್ಪ ಅಂತಂದ್ರೆ ಅದು ನಿಜವಾಗಿಯೂ ಆನಂದ ಆಯ್ತದ. ಆದ್ರ ಮತ್ತ ಇನ್ನ ಆ ವಸ್ತುವನ್ನು ಪಡೆದಿ ಅಂದ್ರೆ ಇನ್ನೊಂದು ವಸ್ತುವಿನ ಮೇಲೆ ಅಪೇಕ್ಷೆ ಆಗಿರಬಾರ್ದಲ್ಲ. ಅಂದ್ರೆ ಇನ್ನೊಂದು ಅಪೇಕ್ಷೆಯಿಂದ ಆಗೈತಂದ್ರೆ ಆನಂದ ಆ ವಸ್ತುವಿನಲ್ಲಿ ಇಲ್ಲ ಅಂತ ಕೇಳ್ತಾರ, ಸಿದ್ಧ ಆಗ್ತತಿ. ಅಂದ್ರ ಆ ವಸ್ತುವಿನಲ್ಲಿ ಆನಂದನ ಇದ್ದದ್ದ ಆ ವಸ್ತುವಿನ ಮುಖಾಂತರ ಆನಂದ ಆಗತ್ತಂತಿಲ್ಲ, ಆ ವಸ್ತುವಿನ ಮುಖಾಂತರ ಆನಂದ ನಿನಗ ಆಗತ್ತಿಲ್ಲ. ನಿಜವಾಗಿಯೂ ಆ ಸಾಕ್ಷಿ ಬಾಣದಿಂದ ನಿನ್ನಲ್ಲಿರ್ತಕ್ಕಂಥ ಆತ್ಮ ದರ್ಶನದಿಂದ ನಿನ್ನಲ್ಲಿರ್ತಕ್ಕಂಥ ಆ ಚಿರಾಭಾಷೆನಲ್ಲ ಅವನಿಂದನ ಆಗ್ತದೆ. ಏನ ಶುದ್ಧ ಆತ್ಮಧ್ಯ ನಿನ್ನಿಂದ ನಿನಗೆ ಆನಂದ ಇರ್ತದ. ಆ ಆನಂದನ ಗುರುಗಳ ಜಾಗೃತಿ ಮಾಡಿಕೊಡ್ತಾರೆ ನಮಗೆ. ಹೇಗಪ್ಪ ಅಂತಂದ್ರೆ ಅಂದ್ರೆ ನಿನ್ನಲ್ಲಿರ್ತಕ್ಕಂಥದ್ದು ಆನಂದ ಏನಂತಂದ್ರೆ ಈ ಒಂದು ಬಳ್ಳಿಯನ್ನು ದೃಷ್ಟಾಂತವಾಗಿ ಕೊಡ್ತಾರ ಅವ್ರು. ಅಂದ್ರೆ ನಮಗ ಈ ಹಣ್ಣಿನಲ್ಲಿರ್ತಕ್ಕಂಥ ರುಚಿ ಮತ್ತು ಬಳ್ಳಿಯಲ್ಲಿರ್ತಕ್ಕಂಥ ಹೂವಿನ ಮೊಗ್ಗದ ಸುಗಂಧ ಮತ್ತ ಈ ಹಾಲಿನಲ್ಲಿರ್ತಕ್ಕಂಥ ತುಪ್ಪ ಮತ್ತ ಈ ಕಟ್ಟಿಗೆಯಲ್ಲಿರ್ತಕ್ಕಂಥ ಮಂದಾಗ್ನಿ ಯಾವ ರೀತಿಯಾಗಿ ನಮಗ ತೋರ್ತದಲ್ಲ. ಅಂದ್ರೆ ನಮ್ಗ ನೋಡ್ರಿ ಅದ್ರ ಒಳಗಿನ ಕಟ್ಟಿಗೆ ಒಳಗಿನ ಅಗ್ನಿ ಏನ್ರ ನಮಗ್ ಕಾಣ್ತೈತನ ಅಂದ್ರೆ ಇಲ್ಲ. ಆದ್ರೆ ಅದಕ್ಕ ಒಂದು ಸಂಸ್ಕಾರ ರೂಪವಾಗಿ ಇದನ್ನ ಕೊಟ್ಟಾಗ ಆ ಕಟ್ಟಿಗೆಯಲ್ಲಿರ್ತಕ್ಕಂಥ ಕಟ್ಟಿ ಉರುಳಿಕೆ ನಮಗೇನ್ ಮಾಡ್ತತಿ, ಅಗ್ನಿಯನ್ನು ಕೊಡ್ತತಿ. ಅದೇ ಆ ಬಳ್ಳಿಯಲ್ಲಿ ಅಂದ್ರೆ ಒಂದು ಗಿಡದಲ್ಲಿರ್ತಕ್ಕಂಥ ಹಣ್ಣು ಏನತ್ತಲ್ಲ, ಮೊದಲು ಕಾಯಿ ಇತ್ತು, ಅದ್ರಲ್ಲಿ ಇರ್ತಕ್ಕಂಥ ಅನೇಕ ರುಚಿಗಳನ್ನು ನೋಡಿರ್ತೇವೆ. ಆದ್ರೆ ಅವೆಲ್ಲ ಬದಲಾವಣೆ ಹಾಕೊಂಡು ಮನೆಯಲ್ಲಿ ನಮ್ಗ ರುಚಿ ಅಂತಕ್ಕಂಥ ಕೊಡುತ್ತೆ. ಆ ರುಚಿ ಇರ್ತಕ್ಕಂಥ ಹೇಗೈತಪ್ಪ ಅಂತಂದ್ರೆ ಹೇಳಲಿಕ್ಕೆ ಬರಂಗಿಲ್ಲ. ರುಚಿ ಐತೆ ಸಾಕಾಗಿ ಹೇಳ್ತೀವಿ. ಅದೇ ರೀತಿಯಲ್ಲಿ ಸುಗಂಧನ ಯಾವ ರೀತಿ ಬಹಳ ಒಳ್ಳೇದೈತೆ ಸುಗಂಧ ಅಂತ ಹೇಳ್ತೀವಿ. ಆ ಕಾಣತಕ್ಕಂದ್ರೆ ಅವ್ಯಕ್ತ ಆಗಿದೆ. ಹಾಗೆ ಅವ್ಯಕ್ತವಾಗಿರ್ತಕ್ಕಂಥ ಆನಂದ ರೂಪವಾಗಿರತಕ್ಕಂಥ ಪರಮಾತ್ಮನ ನಮಗ ಈ ರೀತಿಯ ಗುರುಗಳು ಈ ಕೂಡಲ ಸಂಘ ಅಂದ್ರೆ ಬಸವಣ್ಣವರು ವಚನ ಮುಖಾಂತರ ತಿಳಿಸಿಕೊಟ್ಟಿರ್ತಾರ. ಮತ್ತ ಇದೇ ರೀತಿಯಾಗಿ ನಮಗ ಇನ್ನು ಅಂದ್ರೆ ಆ ಪರಮಾತ್ಮನ ಇರುವಿಕೆಯನ್ನ ಅದೃಷ್ಟಿಯಲ್ಲಿ ಆ ವಿಷಯದಿಂದ ಇಲ್ಲಪ್ಪ ಇದು ಆನಂದ ನಿನ್ನಲ್ಲಿನ ಐತಿ. ಆ ಆನಂದವನ್ನ ಜಾಗೃತಿ ಮಾಡಿಕೊಡ್ತಾರ ಗುರುಗಳ. ಆ ಆನಂದವನ್ನು ನಾವು ಪರಿಪೂರ್ಣವಾಗಿ ದಿನನಿತ್ಯ ಈ ಸತ್ಸಂಗದ ಮುಖಾಂತರ ಮತ್ತು ಈ ನಮ್ಮ ಒಂದು ಗ್ರಂಥಗಳನ್ನ ಅವಲೋಕನ ಮಾಡೋದ್ರ ಮುಖಾಂತರ ನಾವು ಈ ವಿಷಯಗಳನ್ನ ತಿಳ್ತಾ ಹೋದ್ರೆ ನಾವು
ಆ ಒಂದು ಮಹಾವಾಕ್ಯವನ್ನು ತಿಳಿಸಿಕೊಡ್ತಾರಲ್ಲ ನಮಗ ಪರಿಪೂರ್ಣವಾಗಿರ್ತಕ್ಕಂಥದ್ದು ಈ ವಿವೇಕ ವೈರಾಗ್ಯ ಸಮ ಅಂತಕ್ಕಂಥ ವಿಷಯಗಳನ್ನ ಪರಿಪೂರ್ಣ ನಮಗೆ ಕ್ರಮವಾಗಿ ತಿಳಿಸಿಕೊಟ್ಟ. ಅಂದ್ರೆ ಶ್ರವಣ ಮನನ ನಿಧಿಧ್ಯಾಸನಗಳ ಮುಖಾಂತರ ತತ್ವ ತ್ವಂ ಅಶಿ ಅಂತಕ್ಕಂಥ ಮಹಾವಾಕ್ಯದ ಶೋಧನೆಯನ್ನ ಮಾಡಿ ನಮಗ ಅಂದ್ರ ಆ ಸಮಾಧಿ ಅಂತಕ್ಕಂಥ ಸಮಾಧಿ ಅಂತಂದ್ರೆ ಏನಲ್ಲ ಆ ವಿಷಯಗಳನ್ನು ತಿಳಿಸುವ. ಸಮಾಧಿ ಅಂತಂದ್ರೆ ಶುದ್ಧ ಬ್ರಹ್ಮ ಅಂದ್ರ ಆ ಬ್ರಹ್ಮಗ ಸಮ ಆದಿ ಅಂದ್ರ ಸಮ ನೀನು ಯಾರಿಗೆ ಸಮಪ್ಪ ಅಂತಾರ ಆ ಶುದ್ಧ ಬ್ರಹ್ಮನಿಗೆ ಸಮ ಆದಿ ಅಂತಕ್ಕಂಥ ವಿಚಾರಗಳನ್ನ ಅಂದ್ರೆ ಜ್ಞಾನಿ ಮಟ್ಟದಲ್ಲಿ ತಿಳುವಳಿಕೆಗಳನ್ನ ನಮಗ ಅವರು ಹೋಲಿಸಿರ್ತಕ್ಕಂಥ ವಿಷಯಗಳನ್ನ ಗುರುಪಾದಕ್ಕೆ ಅರ್ಪಣೆ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ. ಮಾಡಿದ ಪಾಠದ ಸಾರಾಂಶದ ಮುಖ್ಯಗಳನ್ನು ನಮಗೆಲ್ಲ ತಿಳಿಸಿಕೊಟ್ಟು ಅಭಿನಂದನೆಗಳಾಗಿದೆ. ಈಗ ಗುರುಗಳು ಬಂದರೆ ಗುರುಗಳು ಮಾಡ್ತಾರೆ. ಮುಂದೇನು ನೆನಪು ನಾಳೆ ತೊಗೊಳ್ತಾರೆ. ಮತ್ತೆ ಇವತ್ತು ಎಷ್ಟು 4-5 ಜನ ಐತಿ ಇವತ್ತು. ನಾಳೆಗೆ ಮತ್ತೆ ಉಳಿದವ್ರು ತಯಾರು ಮಾಡ್ಕೊಂಡ್ಬಿಡ್ರಿ. ಈಗ ವಸ್ತು ನಿರ್ದೇಶ ರೂಪ ಮಂಗಲ ಯಾರು ಕೊಟ್ಟರು ಮಾಡ್ತಾರೆ. ಮಂಗಲ ಆಗಿದೆ ಅಕ್ಷಮಲ ಅಂತ ಗುರುಗಳು ಮಾಡ್ತಾರೆ. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂತ ಶರಣಬಸವ ಸ್ವಾಮೀಜಿಯವರು ವಿಜ್ಞಾನ ಜಾಗೃತದಲ್ಲಿ ಬರ್ತಕ್ಕಂಥ ಜ್ಞಾನಾಮೃತವನ್ನು ನಮಗೆಲ್ಲ ಪ್ರಸ್ತುತಪಡಿಸಬೇಕು ಅಂತೇಳಿ ನೆನೆಸ್ಕೊಳ್ತೀವಿ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಒಂದು ಜೀವಚೇತನ, ಇನ್ನೊಂದು ಈಶ್ವರ ಚೇತನ ಅಂತ 2 ಚೇತನಗಳು ಕೆಲಸ ಮಾಡ್ತಾ ಇದ್ದಾವೆ. ಆ ಈಶ್ವರ ಚೇತನದಿಂದ ಬ್ರಹ್ಮಾಂಡದಲ್ಲಿ ಪಂಚಮಹಾಭೂತಗಳಿಂದಾದ ಪ್ರಪಂಚಿಕ ವಸ್ತುಗಳು, ಘಟಪಟಾದಿಗಳು, ರಜ್ಜುಗಳು ಎಲ್ಲ ತಯಾರಾಗ್ಯವ. ಅವೆಲ್ಲ ಏನಪ್ಪ ಅಂದ್ರ ಜೀವಚೇತನದ ಈ ಆಭಾಸ ಅಂತ ಅದಲ್ಲ, ಚಿದಾಭಾಸ. ಆಭಾಸ ಏನು ಕರ್ಮ ಮಾಡ್ಯಾನ ಆ ಕರ್ಮದ ಫಲಗಳು ಹೊರಗೆ ಈಶ್ವರ ಜಗತ್ತಿನಾಗ ತಯಾರು ಮಾಡಿದ ವಸ್ತುಗಳೇನದವ, ಆ ಈಶ್ವರ ತಯಾರು ಮಾಡಿದ್ರಾಗ ಈಶ್ವರನ ಒಂದು ಆಭಾಸ. ಈಶ್ವರ ಫಲ ಕೊಡ್ತಾನ, ಜೀವ ಕರ್ಮ ಮಾಡ್ತಾನ ಅಂತ ಹಿಂಗ್ ತಿಳ್ಕೊಂಡಿವಿ. ಆದ್ರ ಈಶ್ವರ
ನೊಳಗನು ಒಂದು ಆಭಾಸ ಅದ, ಒಂದು ಬ್ರಹ್ಮಚೇತನ ಅದ. ಅದರೊಳಗನು ಒಂದು ಚೇತನ ಅದ, ಒಂದು ಆಭಾಸ. ಮಾಯೆ ಎನ್ನುವ ಒಂದು ಕನ್ನಡಿ. ಆ ಕನ್ನಡಿ ಒಳಗ ಬ್ರಹ್ಮಚೇತನ ಎಂಬ ಬಿಂಬ, ಈಶ್ವರ ಆಭಾಸ ಎಂಬುವ ಒಂದು ಪ್ರತಿಬಿಂಬ. ಈಶ್ವರ ಫಲ ಕೊಡ್ತಾನಂತಂದ್ರ ಆ ಈಶ್ವರನೊಳಗಿರುವಂತ ಬ್ರಹ್ಮಚೇತನ ಆ ಫಲ ಕೊಡೋದಕ್ಕೆ ಸಂಬಂಧ ಇಲ್ಲ. ಫಲ ಕೊಡೋದಕ್ಕೆ ಯಾರ ಸಂಬಂಧ ಅದರ? ಈಶ್ವರನೊಳಗಿರುವ ಆಭಾಸ. ಈಶ್ವರನೊಳಗಿರುವ ಆಭಾಸಕ್ಕೆ ಸಂಬಂಧ ಅದು ಫಲ ಕೊಡೋದು. ಜೀವಿಗಳ ಕರ್ಮಕ್ಕೆ ತಕ್ಕಂತೆ ಈಶ್ವರ ಫಲ ಕೊಡ್ತಾನಂತ ತಪ್ಪು ತಿಳ್ಕೊಂಡಾರ. ಈಶ್ವರ ಫಲ ಕೊಡೋದಂಗಿಲ್ಲ. ಈಶ್ವರನೊಳಗೆ 2 ಅಂಶಗಳದವ. ಒಂದು ಆಭಾಸ ಅಂಶ ಅಂದ್ರೆ ಪ್ರತಿಬಿಂಬ, ಒಂದು ಬಿಂಬ ಬ್ರಹ್ಮಚೇತನ. ಆ ಬಿಂಬ ಪ್ರತಿಬಿಂಬ ಎದ್ರಾಗ ಮಾಡ್ಯಾವ ಅಂತಂದ್ರ ಮಾಯೆ ಎನ್ನುವ ಒಂದು ಕನ್ನಡಿ ಒಳಗೆ ಮಾಡ್ಯಾವ. ಇಲ್ಲಿ ಜೀವಚೇತನದೊಳಗೆ ಏನದ? ಕೂಟಸ್ಥ ಚೇತನ ಅದ ಬಿಂಬ ರೂಪದಲ್ಲಿ, ಅದರ ಪ್ರತಿಬಿಂಬ ಚಿದಾಭಾಸ ಅದ. ಮತ್ತ ಬಿಂಬ ಹೋಗಿ ಪ್ರತಿಬಿಂಬ ಆಗ್ಬೇಕಾದ್ರೆ ಅಲ್ಲಿ ಅವಿದ್ಯೆ ಎನ್ನುವ ಕನ್ನಡಿ ಅದ. ಇವು 6 ಗೊತ್ತಾಗ್ತಾವ. ಯಾವಾಗ್ಲೂ ಷಡ್ ದರ್ಶನ 6 ಗೊತ್ತಾಗಬೇಕು ನಿಮಗೆ. 3 ಹೋಗಿ 6. ಜೀವ ಕರ್ಮ ಮಾಡ್ತಾನ. ಜೀವ ಕರ್ಮ ಮಾಡ್ತಾನ ಅಂದ್ರ ಜೀವನೊಳಗಿರುವ ಕೂಟಸ್ಥ ಚೇತನ ಕರ್ಮ ಮಾಡಲ್ಲ. ಕರ್ಮ ಯಾರು ಮಾಡ್ತಾರ? ಜೀವಾಭಾಸ ಚಿದಾಭಾಸ ಕರ್ಮ ಮಾಡ್ತಾನ. ಈಶ್ವರಾಭಾಸ ಫಲ ಕೊಡ್ತಾನ. ಇವ ಕೂಟಸ್ಥ ಹೆಂಗದನಂತಂದ್ರ ನೀ ಮಾಡರೆ ಮಾಡು, ಬಿಡರೆ ಬಿಡು ಅಂತ ನೀವ ಚಿದಾಭಾಸಗ ಏನರ ಮಾಡು, ಚಲೋದರೆ ಮಾಡು, ಕೆಟ್ಟದರೆ ಮಾಡು, ಚಲೋ ಮಾತಾಡು, ಕೆಟ್ಟ ಮಾತಾಡು, ಚಲೋ ಕೆಲಸ ಮಾಡು, ಕೆಟ್ಟ ಕೆಲಸ ಮಾಡು, ನನಗ ನಿನಗ ಏನು ಸಂಬಂಧ ಇಲ್ಲ, ನೀ ಏನಾರ ಕರ್ಮ ಮಾಡಬೇಕು ಅಂತೇಳಿ ಅವನಿಗೆ ಕುಲ ಬಿಟ್ಟಾನ. ಆದ್ರ ಕುಲ ಬಿಟ್ಟಾನಂತಂದ್ರ ಅವ ತನ್ನ ಸತ್ತ ಸ್ಫೂರ್ತಿಯನ್ನು ಕೊಟ್ಟನ. ತನ್ನ ಸಪೋರ್ಟ್ ಅದ. ಏನ್ ಮಾಡ್ತಿ ಮಾಡು ಅಂತೇಳಿ ಅವನು ಸಪೋರ್ಟ್ ಅದ. ಸಪೋರ್ಟ್ ಇಟ್ಟು ಕುಲ ಬಿಟ್ಬಿಟ್ಟಾನ ಅವನಿಗೆ ಚಿದಾಭಾಸ. ಈ ಕಡೆ ಇವ ಈಶ್ವರನ ಬಲ್ಲಿರುವಂತ ಬ್ರಹ್ಮಚೇತನ ಏನ್ ಮಾಡ್ಯಾನ? ಆ ಈಶ್ವರ ವಾಸನೆಗೆ ನೀನ್ ಏನ್ ಫಲ ಕೊಡ್ತಿ, ಏನ್ ಬಿಡ್ತಿ ನಮಗೆ ಸಂಬಂಧ ಇಲ್ಲ. ದುಡ್ದವನಿಗೆ ಕೊಡ್ತೇವೋ, ದುಡಿಲಾರ್ದವನಿಗೆ ಕೊಡ್ತೇವೋ, ಒಳ್ಳೇದ್ ಮಾಡಿದವನಿಗೆ ಕೊಡ್ತೇವೋ, ಕೆಟ್ಟದ್ ಮಾಡಿದವನಿಗೆ ಕೊಡ್ತೇವೋ, ಏನ್ ಮಾಡ್ತಿ ಅದು ನಿನ್ನ ಫಲಕ್ಕ ಕೊಡಂತ ಫಲದಾತ್ರ ಏನು ನಿಂದು ಕಾರ್ಯಕ್ರಮ ಅದ, ಫಲದಾತ್ರಿ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕ ನನಗ ಏನು ಸಂಬಂಧ ಇಲ್ಲ, ಏನಾರೇ ಕೊಟ್ಕೋ ಹೋಗ್ ಅಂತ ಹೇಳಿ. ಈಗ ನಿಮ್ ಮಕ್ಳಿಗೆ ಬಿಡ್ತೀರಿ ನೋಡ್ರಿ, ಗಾಡಿ ಹೊಸ ಗಾಡಿ ಕೊಡಿಸ್ದಾಗ ಆಯ್ತಪ್ಪ ಅಡ್ಡಾಡ್ಸು, ಎಲ್ಲಾರ ಹೋಗು, ಏನಾರ ಮಾಡು, ಹುಷಾರಾಗಿರು ಅಂತ ಹೇಳ್ತಿರಿಲ್ಲ. ಹಂಗ ಅವಕ್ಕ ಸ್ವಾತಂತ್ರ್ಯ ಕೊಟ್ಟು ತಮ್ಮ ಸಪೋರ್ಟ್ ಕೊಟ್ಟವು. ತಂದಿ ಮಗ ಇದ್ದಂಗ ಒಂದೊಂದು ಹಿಂದಲಿಂತ ಸಪೋರ್ಟ್ ಕೊಡೋದು. ಮುಂದೆ ನೀ ಏನ್ ಮಾಡ್ತಿ ಮಾಡು. ಚಲೋದ್ ಮಾಡಿದ್ರ ನಿನಗ ಹಿಂಗ್ ಒಳ್ಳೇದಾಗ್ತದ, ಕೆಟ್ಟದ್ ಮಾಡಿದೆ ಅಂದ್ರ ಹಿಂಗ್ ನಿನಗ ಕಷ್ಟ ಆಗ್ತದ. ಎಲ್ಲಾ ಅರಿವು ಕೊಟ್ಟು ಕೈ ಬಿಟ್ಬಿಡ್ತಾರ. ಈ ರೀತಿ ಕೊಟ್ಟಾಗ ಏನಾಯ್ತು, ನಾವೇನ್ ತಿಳ್ಕೊಂಡಿವಿ? ಜೀವ ಕರ್ಮ ಮಾಡ್ತಾನ ಅಂತಂದ್ರ ಯಾವ ಕರ್ಮ ಮಾಡ್ತಾನ? ಜೀವನೊಳಗಿರುವ ಆಭಾಸ ಭಾಗ ಅಷ್ಟೇ ಕರ್ಮ ಮಾಡ್ತದ. ಈಶ್ವರನೊಳಗಿರುವಂತ ಆಭಾಸ ಭಾಗ ಫಲ ಕೊಡ್ತದೆ. ಇಲ್ಲಿ ನಾವು ತಿಳ್ಕೋಬೇಕಾಗಿದ್ದು ಏನದ ಅಂತಂದ್ರೆ, ಈ ಆಭಾಸ ಭಾಗದಲ್ಲಿ ಕೊಡುವ ಕೊಳ್ಳುವ ವ್ಯವಹಾರ ಇರುವುದರಿಂದ ಜೀವ ಮತ್ತು ಈಶ್ವರರ ಆಭಾಸ ಭಾಗದಲ್ಲಿ ಭೇದ ಅದ, ಅಭೇದ ಅದ. ಭೇದ ಅದ, ಭೇದ ಅದ, ಭೇದ ಅದ.
ಜೀವ ಮತ್ತು ಈಶ್ವರನ ಕೊಡುವ ಕೊಳ್ಳಿಕೆಯಲ್ಲಿ ಒಬ್ರು ಕೊಡೋರದಾರ, ಒಬ್ರು ತಗೊಳ್ಳೋರದಾರ. ಆವಾಸ ಭೇದ ಅದ ಅಲ್ಲಿ. ಒಬ್ರು ದೊಡ್ಡವರಾರ, ಒಬ್ರು ಸಣ್ಣವರಾರ, ಒಬ್ರು ಸರ್ವಜ್ಞ ಅದಾರ, ಒಬ್ಬರು ಅಲ್ಪಜ್ಞ ಅದಾರ. ಈಶ್ವರನಿಗೆ ತನ್ನ ಬಗ್ಗೆ ಈಶ್ವರಗ ಜೀವನಿಗೆ ಇರೋ ವ್ಯತ್ಯಾಸ ಏನದು ಅಂದ್ರ, ಈಶ್ವರನಿಗೆ ತನ್ನ ಬಗ್ಗೆ ತನಗೆ ಸ್ವರೂಪದ ವಿಸ್ಮೃತಿ ಇಲ್ಲ. ಆ ಈಶ್ವರ ಅಂತ ಅವನಿಗೆ ಪಾಠ ಗೊತ್ತು. ಆದ್ರೆ ಜೀವನಿಗೆ ಏನದ ವಿಸ್ಮೃತಿ ಅದ. ಇವನಿಗೆ ತನ್ನ ಸ್ವರೂಪದ ಬಗ್ಗೆ ತನಗ ಮರೆವಾಗಿದ್ದಕ್ಕ ಇವನಿಗೆ ಗುರು ಬೇಕಾಗ್ತಾನ. ಈಶ್ವರಗೆ ಗುರು ಬೇಕಾಗಿಲ್ಲ. ಯಾರಾದ್ರೂ ಈಶ್ವರಗೆ ಗುರು ಆಗಕ್ ಹೋಗ್ಯಾರನ್ರಿ, ಜೀವನಿಗೆ ಗುರು ಆಗ್ಯಾರ ಅಷ್ಟೇ. ಈಶ್ವರ ಗೊತ್ತದ ತಾನು ಈಶ್ವರ ಅಂತ. ಗುರು ಎದಕ್ ಬೇಕು? ಗುರು ಪೂರ್ಣಿಮೆ ಮಾಡ್ಕೊಂಡು ತುಲಾಭಾರ ಮಾಡ್ಕೊಳಕ, ಏನ್ ಮೆರವಣಿಗೆ ಮಾಡ್ಕೊಳಕ ಎದಕ್ ಬೇಕು ಈ ಗುರು? ಜೀವನಿಗೆ ನೀನು ನಿನ್ನ ಸ್ವರೂಪವನ್ನು ತಿಳ್ಕೊ ಅಂತೇಳಿ ಮಾರ್ಗದರ್ಶನ ಮಾಡ್ಲಕ್ಕ ಗುರು ಬೇಕು. ಜಗ್ಗಿ ಮಂದಿ ಕಲ್ತಿದ್ರು, ಭಾರಿ ಅಡಿಗೆ ಮಾಡಿದ್ರು, ಜಗ್ಗಿ ಊಟ ಮಾಡಿದ್ರು, ದೊಡ್ಡ ವಾಸಾರಿಗಿಂತ ಭಾರಿ ಮಂದಿ ಕಲ್ತಿತ್ರಿ ಈ ಸಾರಿ ಗುರು ಪೂರ್ಣಿಮಾ. ಆದ್ರೆ ಏನ್ ಗುರಿ ಇಟ್ಕೊಂಡು ಮಾಡ್ತಾರ ಅದೇ ತಿಳಿದಿಲ್ಲ ನಮಗ. ಈ ಗುರಿ ಇಟ್ಕೊಂಡು ಮಾಡಿದ್ರೆ ಗುರು ಪೂರ್ಣಿಮಾ ಅರ್ಥಪೂರ್ಣ, ಸಾರ್ಥಕ. ಈ ಒಂದು ಜೀವನಿಗೆ ಅವನ ಸ್ವರೂಪ ಜ್ಞಾನ ಮಾಡಿಕೊಡುವ ಗುರಿ ಇಲ್ಲದ ಗುರು ಆಗಿರ್ಬೋದು, 1000 ಲಕ್ಷ ಕೋಟಿ ಶಿಷ್ಯರಿರ್ಬೋದು, ಅವೆಲ್ಲ ಕುರಿ ಪೂರ್ಣಿಮೆಗಳು. ಕುರಿಗಳದ ಪೂರ್ಣಿಮೆ ಅದಷ್ಟೇ. ಬಕ್ರೀದ್ ಅಂತಾರಲ್ಲ, ನಮಗೂ ಒಂದು ಬಕ್ರೀದ್ ಅದು ಗುರು ಪೂರ್ಣಿಮಾ. ಗುರಿ ಇಲ್ಲದಂತ ಗುರು ಪೂರ್ಣಿಮಾ ಮಾಡಿದ್ರೆ ನಮಗೂ ಅದು ಬಕ್ರೀದೆ. ಈ ಮುಬಾರಕ್. ಅದಕ್ಕೆ ಈಶ್ವರನಿಗೆ ಅದು ಭಾರಿ ವೈಭವ ಹೇಳ್ತಾರ್ರಿ ಫೋನ್ ಮಾಡಿ, ನೀವು ಗುರುಗಳು ಏನ್ ಮಾಡಿದ್ರಿ, ನಂಬಲ್ಲಿ ಹಿಂಗಾಯ್ತು ಹಂಗಾಯ್ತು ಅಂತಂದ್ರು. ನಮಗ ಗುರು ಪೂರ್ಣಿಮಾ ಜೀವನಿಗೆ ಅವನ ಸ್ವರೂಪದ ಪರಿಚಯ ಮಾಡಿ ಕೊಡುವಂತ ಗುರಿ ಇಟ್ಕೊಂಡು ನಾವು ಎಷ್ಟರ ಮಟ್ಟಿಗೆ ಅದರ ಪರಿಚಯ ಮಾಡ್ಕೊಂಡಿವಿ ಅನ್ನೋ ಸಾಧನೆಯನ್ನ ನೋಡ್ಕೊಳ್ಳೋದ್ರ ಸಲುವಾಗಿ ಮಾಡುವಂತ, ಎಷ್ಟರ ಮಟ್ಟಿಗೆ ಗುರಿ ಮುಟ್ಟಿವಿ ಅನ್ನೋದ್ರ ಸಲುವಾಗಿ ಸಾಧನೆ ಮಾಡೋಂತಕ್ಕ ನಾವು ಗುರು ಪೂರ್ಣಿಮಾ ಅಂತೀವಪ್ಪ. ಜಗ್ಗಿ ಮಂದಿ ಅಡಿಗೆ ಮಾಡಿಕೆ, ಕಾಸ್ ಪೂಜೆ ಮಾಡಿ, ತುಲಾಭಾರ ಮಾಡಿ, ಮೆರವಣಿಗೆ ಮಾಡಿ, ಉಂಡು ತಿಂದು ಚೇಗಿ ಅವ್ರ ಮಾತಾಡಾಗ ಮಕ್ಕೊಂಡ್ರು, ಇವ್ರ ಮನೆಯಾಗ ಮಕ್ಕೊಂಡ್ರು. ಇದು ಗುರು ಪೂರ್ಣಿಮಾ ಅಲ್ಲ, ಇದು ಕುರಿ ಪೂರ್ಣಿಮಾ. ಎಲ್ಲ ಕುರಿಗಳ ಸಂತೆ. ಬಹಳ ದುರ್ದೈವದ್ರಿ, ದಾರಿ ತಪ್ಪಿಬಿಟ್ಟದು. ಧರ್ಮ ನೀತಿ ಎಲ್ಲ ಓಸು ದಾರಿ ತಪ್ಪಿಬಿಟ್ಟವು. ಕಲಿಯುವೇ ಏನು ಮಾಡ್ಲಾರ್ದೆ ಮಸ್ತ್ ಎಲ್ಲ ನಡೆದ ಅಂತಂದ ಮೇಲೆ ಯಾಕೆ ಹೈರಾಣ ಎಲ್ಲ ನಡೆದ ಮಸ್ತ್ ನಡೆಸ್ಬಿಡ ಹಿಂಗೆ ನಡೆಸ್ಬಿಟ್ಟಾರ. ಏನು ಮಾಡಿನು ಹಡಗಕ್ಕ ಹಗ್ಗ ಕಟ್ಟಿ ಗುಟ್ಟು ಹಾಕಿದಂಗ ಹಂಗೆಲ್ಲ ಮಾಡಿದ್ರು ಏನು ಮುಂದಕ್ಕೆ ಹೋಗಲ್ಲ, ಅಲ್ಲೇ ಇರ್ತಾರ. ಮತ್ತ ಹಿಂದಿನ ಜನ್ಮದಿಂದ ಮುಂದಿನ ಜನ್ಮಕ್ಕೆ ಹೋಗ್ಬೇಕಾದ್ರ ಏನಾರ ಒಂದು ಉನ್ನತ ಜನ್ಮ ಪಡಿಬೇಕಲ್ಲ. ಉನ್ನತ ಜನ್ಮ ಪಡೆಯೋದ್ರ ಬದಲಿ ಯಾವ ಜನ್ಮ ಪಡೆದಿರ್ತಾರ ಅಲ್ಲೇ ಇರ್ತಾರ. ಅಷ್ಟೇ, ಹಿಂದಿನ ಜನ್ಮಕ್ಕಿಂತ ಕೆಳಗೆ ಹೋಗ್ತಾರ ಹೊರತು ಮುಂದಿನ ಜನ್ಮಕ್ಕೆ ಎತ್ತರಕ್ಕೆ ಹೋಗಲ್ಲ. ಜನ್ಮಾಂತರದಲ್ಲಿ ಉನ್ನತೀಕರಣ ಆಗೋದಕ್ಕೆ ಜನ್ಮಾಂತರ ಅದ. ಕ್ಲಾಸಿಗೆ ಹೋಗ್ತಿರಲ್ಲ, ಒಂದು ಕ್ಲಾಸ್ ಆಗೋಣ ಇನ್ನೊಂದು ಕ್ಲಾಸಿಗೆ, ಹಂಗಿದು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಅಂದ್ರೆ ಎತ್ತರಕ್ಕೆ ಹೋಗ್ಬೇಕು. ಸ್ಟೆಪ್ ಅದು, ಒಂದು ಜನ್ಮ ಅಂದ್ರೆ ಒಂದು ಸ್ಟೆಪ್ ಪಾಪ. ಹೀಗಾಗಿ ಏನಾಯ್ತು, ಈಶ್ವರ ಫಲ ಕೊಡ್ತಾನ ಅಂತಂದ್ರ ಈಶ್ವರ ಫಲ ಬರೇ ಆವಾಸನ ಕೆಲಸ, ಪ್ರತಿಬಿಂಬದಾಗ ನಡೆಯೋ ಕೆಲಸ ಅದು. ಜೀವ ಕರ್ಮ ಮಾಡ್ತಾನ ಅಂತಂದ್ರ ಅದು ಪ್ರತಿಬಿಂಬನೇ ಕರ್ಮ ಮಾಡ್ತದ. ಮತ್ತ ಈಶ್ವರ ಕೊಟ್ಟ ಅದಕ್ಕೆ ತಕ್ಕಂತೆ ಫಲ ಅದು ಭೋಗಸ್ತದೆ.
ಇಷ್ಟು ಇದರ ವ್ಯವಸ್ಥೆ. ಈಗ ನಮ್ಮ ಸಾಕ್ಷಿ ಎಂಥ ಅದ್ಭುತವಾದ ಸಾಕ್ಷಿ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಅಂತೇಳಿ ಏನ್ ಮಾಡ್ತಿರಲ್ಲ ಅಂಥದ್ದು ಬಂದು ತುಳುಕಾದಿಲ್ಲ. ಹೆಂಗ್ ಕಂಡಿರ್ಬೇಕು ಅವ್ರಿಗೆ? 12ನೇ ಶತಮಾನದಾಗ ಈ ರೀತಿ ಬಿಡಿಸೇಳಂತ ಗುರುಗಳು ಇದ್ದಿದ್ದಿಲ್ಲ ಅಂದ್ರೂ ಸಹಿತ ಅವರು ತಾವೇ ಸ್ವತಃ ಚಿಂತನೆ ಮಾಡಿ ಕಂಡಿಡಿದಾರ ಅಂದ್ರೆ ಅವರೆಷ್ಟು ಫಾರ್ವರ್ಡ್ ಇರ್ಬೇಕು, ಅದು ಲೆಕ್ಕ ಹಾಕ್ರಿ. ಇವತ್ತಿಗೆ ನಾವು ಈ ಮಂದಿ ಹೇಳಿದ್ರದು ನಮಗ ಹೇಳದಾಗಿಟ್ಟು ಹೌದೌದು ಅನಿಸ್ತದ, ಆಮೇಲೆ ಮತ್ತೆ ಕೆಳಗೆ ಬಿದ್ದು ಹೋಗ್ಬಿಡ್ತದ. ಅವ್ರು ಹೆಂಗ್ ಕಂಡಿರ್ಬೇಕು? ಅದು ಅರ್ಥ ಆಗ್ತಿರೋದಿಲ್ಲ ಅಲ್ಲ ಬಿಡಿಸಿ ಹೇಳಲಿಕ್ಕೆ ಅಂತ ಒಂದು ವಚನ ಕರೆಸ. ಎಂತ ಕಾಲ ಅದು, ಎಂತ ಕಾಲ. ಎತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ. ವಿಶ್ವತೋ ಚಕ್ಷು ವಿಶ್ವತೋ ಬಾಹು ವಿಶ್ವತೋ ಪಾದ ವಿಶ್ವತೋ ಕರ್ಣ ಎಲ್ಲ ನೀನೇ ಆಗಿರಪ್ಪ. ಏನ್ ಗ್ರೇಟ್ ಇದೀ ಮಾರಾಯ ನೀನು. ಹಿಂಗಾದಾಗ ನಾನು ಸಾಕ್ಷಿ, ನನ್ನ ಜೊತೆಗೆ 3 ಮಂದಿ ಕರ್ಕೊಂಡು ಕೂತೀನಿ. ಯಾರ್ಯಾರದರ? ಅಂತಃಕರಣ ವೃತ್ತಿ, ಅಂತಃಕರಣ. ನಾನು ಸಾಕ್ಷಿ, ನನ್ನ ಜೊತೆಗೆ ಒಬ್ಬ ಅಂತಃಕರಣದನ, ಇನ್ನೊಂದು ಅವಿದ್ಯೆ ಅದ, ಇನ್ನೊಂದು ನನ್ನದೇ ಆದ ಪ್ರತಿಬಿಂಬವಾದ ಚಿದಾಭಾಸ. 4 ಮಂದಿ ಕಾರಣ ಕೂತೀವಿ ನಾವೀಗ. ಯಾರ್ಯಾರದರ ಕಾರಣಗ? ಸಾಕ್ಷಿ ಅದನ, ಚಿದಾಭಾಸ ಅವಂದೇ ಪ್ರತಿಬಿಂಬ ಚಿದಾಭಾಸ ಅದನ, ಮತ್ತೆ ಅವಿದ್ಯೆ ಅನ್ನೋ ಒಂದು ಕರಡಿ ಅದನ್ನ ಅದ್ರಾಗ, ಮತ್ತೆ ಅದರ ಅಂತಃಕರಣ ಅನ್ನೋದೊಂದು ವೃತ್ತಿ. ಒಟ್ಟು 4 ಮಂದಿ ಅದರಲ್ಲಿ. ಈ 4 ಮಂದಿ ಕಾರಣ ಕೂತು ಹೊರ ಜಗತ್ತಿನಾಗ ಬಂದಾರೆ. ಹೊರಗೆ ಬಂದಾಗ ಒಳಗಿದ್ದ ಸಾಕ್ಷಿ ಇದ್ದಾಗ ಏನ್ ಅನ್ಸ್ಕೊತದು? ಅಂತಃಕರಣ ಉಪಯುಕ್ತ ಚೇತನ ಅನಿಸ್ಕೊತು. ಹೊರಗೆ ನಿಮ್ಮದು ಅಂತಃಕರಣ ಹೊರಗೆ ಬಂದಾಗ ಏನಾಯ್ತು? ವೃತ್ತಿ ಅನ್ಸ್ಕೊಂಡ್ಬಿಡ್ತಾವ. ವೃತ್ತಿ ಒಳಗೆ ಅಂತಃಕರಣ ಅನಿಸ್ತಿದ್ದ ಹೆಸರ ಹೊರಗೆ ಬಂದು ಅದು ವೃತ್ತಿ ಆಯ್ತು. ಒಳಗಿರೋದು ಅಂತಃಕರಣ ಉಪಯುಕ್ತ ಚೇತನ ಹೋಗಿ ಹೊರಗೆ ಬಂತಲ್ಲ, ಅದೇನಾಯ್ತು? ವೃತ್ತಿ ಉಪಯುಕ್ತ ಚೇತನ ಅನಿಸ್ಕೊತು. ಮತ್ತ ಒಳಗಿರುವ ಅವಿದ್ಯೆ ಹೊರಗೆ ಬಂದೇನಾಯ್ತು? ಅವಿದ್ಯೆ ವೃತ್ತಿ ಅನಿಸ್ಕೊತು. ಮತ್ತ ಒಳಗ ಚಿದಾಭಾಸ ಏನದನ, ಅವ ಹೊರಗನು ಚಿದಾಭಾಸನೇ ಅದನ. 4 ಮಂದಿ ಕಾರ್ಯಗಳು ಕೆಳಗೆ ಬಂದ್ರು. ಅವ್ರ ಹೆಸರುಗಳು ಸ್ವಲ್ಪ ಚೇಂಜ್ ಆಗಿಬಿಟ್ಟು ಅಂತಃಕರಣನ ಹೆಸರು ಏನಾಯ್ತು? ವೃತ್ತಿ ಆಯ್ತು. ಅಂತಃಕರಣ ವೃತ್ತಿ. ಸಾಕ್ಷಿ ಚೇತನದ ಹೆಸರು ಏನಾಯ್ತು? ವೃತ್ತಿ ಉಪಯುಕ್ತ ಚೇತನ ಆಯ್ತು. ಮತ್ತೆ ಒಳಗಿರೋದು ಅವಿದ್ಯೆ ಏನಾಯ್ತು? ಹೊರಗೆ ಬಂದು ಅವಿದ್ಯೆ ವೃತ್ತಿ ಆಯ್ತು. ಅಂತಃಕರಣ ಹೋಗಿ ಅಂತಃಕರಣ ವೃತ್ತಿ ಆಯ್ತು, ಅವಿದ್ಯೆ ಹೋಗಿ ಅವಿದ್ಯೆ ವೃತ್ತಿ ಆಯ್ತು, ಸಾಕ್ಷಿ ಚೇತನ ಹೋಗಿ ವೃತ್ತಿ ಉಪಯುಕ್ತ ಚೇತನ ಆಯ್ತು. ಒಳಗಿರೋ ಚಿದಾಭಾಸ ಹೊರಗೆ ಬಂದು ಚಿದಾಭಾಸನೇ ಆಗ್ಯಾನ, ಅವನೇ ಹೊರಗೆ ಬಂದಾನೆ. ಹೊರಗೆ ಅಡ್ಡಾಡೋ ಟೈಮ್ನೊಳಗ ಒಮ್ಮ ಕತ್ತಲಿರ್ತದ, ಒಮ್ಮ ಬೆಳಕ. ಕತ್ತಲಿದ್ದಾಗ ಏನಾಗ್ಬಿಡ್ತು? ಆ ಅಂತಃಕರಣ ವೃತ್ತಿಗೆ ಆ ವಿಷಯ ವಸ್ತುವಿನ ಆವರಣ ಭಂಗ ಮಾಡ್ಲಿಕ್ಕೆ ಆಗಲಿಲ್ಲ. ಆವಾಗ ಅದು ಏನಂತ ಗೊತ್ತಾಗಲಿಲ್ಲ ಚಿದಾಭಾಸನಿಗೆ. ಹೀಗಾಗಿ ಅವ ಏನ್ ಮಾಡ್ತು? ಅಂತಃಕರಣ ಇಲ್ಲ ಅಂತಂದ್ರೆ, ಇದು ಬೆಳಕಿಲ್ಲ ಅಂದ್ರೆ ಏನಾಯ್ತು ಬಿಡು, ನಾನು ಅದಿನೆಲ್ಲ ಅಂತೇಳಿ ಅವಿದ್ಯಾ ಮುಂದೆ ಹೋಗಿ, ಓಹೋ ಇದು ಗುಂಡಕದ, ಉದ್ದಕದ, ಮೆತ್ತಗದ, ಹಿಂಗ ಇದು ಸರ್ಪ. ಅವಿದ್ಯಾ ವೃತ್ತಿ ಸರ್ಪದ ಅಂತ ಹೇಳ್ಬಿಟ್ಟು ಚಿದಾಭಾಸ ಸರಿ ಹೊಡ್ಕೊಂಡ್ಬಿಟ್ಟೆ. ಸ್ವಲ್ಪ ಇದು ಆವದ ಅಂತ ಎಲ್ಲ ಕಟ್ಬಿಟ್ಟು ನಿನಗೆ ಸರ್ಪದ ಜ್ಞಾನ ಆಗ್ಬಿಟ್ಟು ಅಲ್ಲಿ ಸರ್ಪದ ಜ್ಞಾನ. ಹೀಗಾಗಿ ಸರ್ಪ ಆಗಿದ್ದು ಹೊರಗಿಂದು ರಜ್ಜುನು ಏನು ನಿಮ್ಮ ಅಂತಃಕರಣನು, ನಿಮ್ಮ ಅಂತಃಕರಣದ
ಒಳಗೆ ಇರುವ ಯಾವಾಗದು ಅವಿದ್ಯಾ ವೃತ್ತಿ ಅದಲ್ಲ. ಆ ಅವಿದ್ಯಾ ವೃತ್ತಿ ಕತ್ತಲಿದ್ದಕ್ಕೆ ಏನಾಯ್ತು, ಅದರೊಳಗಿರುವ ಎರಡು ಅಂಶಗಳು, ಒಂದು ಸತ್ವಗುಣ, ಒಂದು ತಮೋಗುಣ. ಆ ತಮೋಗುಣದಿಂದ ಏನ್ ಮಾಡ್ತು, ಸರ್ಪದ ಆಕಾರ ತಾಳ್ಬಿಡ್ತು ನಿಮ್ಮ ಅವಿದ್ಯಾ ವೃತ್ತಿ. ಮತ್ತೆ ಇನ್ನೇನ್ ಮಾಡ್ತು, ಅದರ ಸತ್ವಗುಣ ಏನ್ ಮಾಡ್ಬಿಡ್ತು, ಸರ್ಪದ ಜ್ಞಾನ ಮಾಡಿ ಅಂದಿಶ ಎಳಸ್ಲಕ್ ಹಚ್ಚಿಬಿಡ್ತು ಚಿದಾಭಾಸ. ಹಿಂಗಾಗಿ ಏನಾಯ್ತು, ಹೊರಗ ಸರ್ಪ ಆದ ಅಂದ್ರೂ ಸಹಿತ ಆ ಸರ್ಪಕ್ಕೆ ಅಧಿಷ್ಠಾನ ಯಾವುದು, ಅವಿದ್ಯೆ. ಅವಿದ್ಯೆಗೆ ಅಧಿಷ್ಠಾನ ಸಾಕ್ಷಿ. ಎದರಿಂದ ಸರ್ಪ ಆಯ್ತು, ಅವಿದ್ಯೆಯಿಂದ ಆಯ್ತು. ಯಾವ ಸರ್ಪ ಎದರಿಂದ ಆಯ್ತು, ಯಾವ ಗುಣ, ತಮೋ ಗುಣದಿಂದ ಆಯ್ತು. ಎದರ ತಮೋ ಗುಣ, ಅವಿದ್ಯೆಯ ತಮೋ. ಅವಿದ್ಯೆಯಲ್ಲಿ ಸಾಕ್ಷಿ ಒಳಗೆ. ಹೀಗಾಗಿ ಸಾಕ್ಷಿನೇ ಆ ಸರ್ಪಕ್ಕೂ ಅಧಿಷ್ಠಾನ ಆಯ್ತು. ಇವು ನಡವರ್ಕಿರೋ ಕಲ್ಪಿತ ಅಧಿಷ್ಠಾನಗಳು, ಸಾಕ್ಷಿ ನಿಜವಾದ ಅಧಿಷ್ಠಾನ ಆಯ್ತು. ಇದು ಒಂದಿಷ್ಟ. ಬೆಳಕಿದ್ದಾಗ ಏನಾಗ್ತದ, ಬೆಳಕಿಲ್ದಾಗ ಏನಾಗ್ತದ ಅಂದ್ರೆ ಈಗೇನಾಯ್ತು, ನಿಮ್ಮ ಸಾಕ್ಷಿ ಆ ಮೂವರು ಹಿಡ್ಕೊಂಡದ ಆಲ್ರೆಡಿ. ಮೂರಕ್ಕೂ ಅಧಿಷ್ಠಾನ ಆಗ್ಯದ. ಚಿದಾಭಾಸಕ್ಕೂ ಅಧಿಷ್ಠಾನ ಅದ, ಅವಿದ್ಯಾಕ್ಕೂ ಅಧಿಷ್ಠಾನ ಅದ, ಅಂತಃಕರಣಕ್ಕೂ ಅಧಿಷ್ಠಾನ ಅದ. ಸಾಕ್ಷಿ ಮೂರಕ್ಕೆ ಹಿಡ್ಕೊಂಡದ. ಹಿಡ್ಕೊಂಡು ಏನಾಯ್ತು, ಮುಂದ ಸರ್ಪದ ಜ್ಞಾನ ಆಗಿತ್ತಂತಂದ್ರೂ ಅದು ನಿಮ್ಮ ಅವಿದ್ಯೆಲಿಂತೆ ಆಗ್ಯದ. ಮತ್ತು ಸರ್ಪ ಆಗ್ಯದ ಅಂದ್ರೂ ಅದು ನಿಮ್ಮ ಅವಿದ್ಯೆಲಿಂತೆ ಆಗ್ಯದ. ಹೊರಗಿನ ಸರ್ಪಕ್ಕ, ಹೊರಗಿನ ಸರ್ಪದ ಜ್ಞಾನಕ್ಕೂ ನಿಮ್ ಸಾಕ್ಷಿನೇ ಅಧಿಷ್ಠಾನ ಆಯ್ತು. ಆಯ್ತು ಬಿಡ್ರಿ, ಸಾಕ್ಷಿ ಅಂತಃಕರಣ ಏನೇನದವ ಎಲ್ಲ ಓಸು ಕೂಡಿ ಈ ಅಧಿಷ್ಠಾನ ಹೊರಗಿನ ಸರ್ಪಕ್ಕ ಅಧಿಷ್ಠಾನ ಆಯ್ತು. ಈ ಸರ್ಪಕ್ಕ ರಜ್ಜುವಿಗೆ ಏನೇನು ಸಂಬಂಧ ಇಲ್ಲ ಅಂತ ಅನ್ಲಕ್ ಬರಂಗಿಲ್ಲ. ಯಾಕಂದ್ರ ಅಲ್ಲಿ ರಜ್ಜು ಆದಂತೆ ಸರ್ಪ ಕಂಡ, ರಜ್ಜುನೇ ಇದ್ದಿದ್ದಿಲ್ಲ ಅಂದ್ರೆ ಸರ್ಪ ಹೆಂಗ್ ಕಾಣ್ತದ. ನಮಗ ನಮ್ಮ ಅಪ್ಪ ಹುಟ್ಸೇನೋ ದೇವ್ರ ಹುಟ್ಸೇನೋ, ಯಾರು ಹುಟ್ಸ್ಯಾರ್ರಿ? ಅಪ್ಪ ಹುಟ್ಸೇನ ದೇವ್ರ ಹುಟ್ಸೇನ್ರಿ? ಸಮಸ್ಯೆ ಅದಲ್ಲಿ ಅಪ್ಪನೇ ಹುಟ್ಟಿಸ್ತಿದ್ನಂತಂದ್ರೆ ಏಸ್ ಮಂದಿ ಮದಿ ಮಾಡ್ಕೊಂಡ್ರ, ಮಕ್ಕಳೆಲ್ಲ ಎಷ್ಟ್ ಮಂದಿ ಅದಾರ? ದೇವರನ್ನ ನೋಡುವುದ ಮುನ್ನ ತಂದಿನ ನಮಗ್ ಕಾರಣ, ತಂದಿನ ಹೇಳ್ತೇವೆ. ಮತ್ತೆ ದೇವರೇ ಹುಟ್ಟಿದ್ನಂತಂದ್ರೆ ತಂದಿಲ್ಲ ಹೆಂಗ್ ಹುಟ್ಟಿಸ್ತಾನ? ರಜ್ಜು ಇರ್ಲಾರ್ದೆ ಹಾವ್ ಹೆಂಗ್ ಬರ್ತದ? ರಜ್ಜು ಅಂದ್ರ ತಂದಿದ್ದಂಗ ಹಾವ ಮಗ ಇದ್ದಂಗ. ರಜ್ಜು ಆದಂತೆ ಅಲ್ಲಿ ಹಾವು ಬಂದವ, ಸಿಕ್ಕದ. ಪರಮಾತ್ಮ ಹೀಗಾಗಿ ಅದು ಒಂದು ಕಲ್ಪಿತ ಅಧಿಷ್ಠಾನ ತಂದೆ. ಪರಮ ಅಧಿಷ್ಠಾನ ಪರಮಾತ್ಮ. ಪರಮ ಅಧಿಷ್ಠಾನ ನೇರವಾಗಿ ಮಾಡ್ಲಿಕ್ಕೆ ಆಗಂಗಿಲ್ಲ. ಕಲ್ಪಿತ ಅಧಿಷ್ಠಾನದ ಮೂಲಕನೇ ಕೆಲಸಗಳಾಗವು. ಅದಕ್ಕೇನಾಯ್ತು, ಬೆಳಕಿದ್ದಾಗ ಇದು ಹೋಗಿ ಏನ್ ಮಾಡ್ತು, ಸಾಕ್ಷಿ ಚೇತನ ವೃತ್ತಿ ಚೇತನ ಆಗಿ ಅದು ಹೋಗಿ ಬೆಳಕಿದ್ದಾಗ ಹೋಯ್ತಪ್ಪ. ಹೋಗಿ ಏನ್ ಮಾಡ್ತು, ಆ ವಿಷಯ ವಸ್ತು ಏನದಲ್ಲ ರಜ್ಜು, ಆ ರಜ್ಜು ಉಭಯದ ಚೇತನದ ಜೊತೆಗೆ ಒಂದಾಗಿ ಅದು ಏನ್ ಮಾಡ್ಬಿಡ್ತು, ರಜ್ಜು ಉಭಯದ ಚೇತನ ಈ ಸಾಕ್ಷಿ ಚೇತನಕ್ಕೆ ಸರೆಂಡರ್ ಆಗಿಬಿಡ್ತು. ಗುರುಗಳು ಬಂದಂಗ ನೀವು ಚಂದ ದೊಡ್ಡದೊಂದು ಕುರ್ಚಿ ಹಾಕೊಂಡು, ಎಕ್ಕೆ ಹಾಕೊಂಡು, ಮಂಚದ ಮೇಲೋ ಎದರ ಮೇಲೋ ಒಂದ್ ಪೀಠ ಮಾಡ್ಕೊಂಡು ಕೂತಿರ್ತೀರಿ. ರಿಟೈರ್ ಆಗಿವಿ, ಮುದುಕರಾಗಿವಿ, ನಮಗ್ ಬಳತನ ಕುಂದ್ರಲಕ್ಕಾಗಲ್ಲ, ಎಲ್ಲಿ ಬೇಕಾಗಿಲ್ಲ. ನಿಮ್ಗೆ ಯಾರ ಮನಸ್ಸು ಚಕ್ಕೆ ಆಗಿ ದಿಂಬು ಏನೇನೋ ಹಾಕೊಂಡು ಕೂತಿರ್ತೀರಿ, ಆರಾಮ್ ಕೂತಿರ್ತೀರಿ. ಕೂತ್ ತಕ್ಷಣ ಗಿರಿಮಾಗಿ ಬಂದ್ಬಿಡ್ತಾನ ಗುರು, ಯಾವಾಗಾರ ಹೋಗ್ಬಿಡ್ತಾನ. ಬಂದ್ಬಿಡ್ತಾನ
ಒಂದ್ ಕೂಡ್ಲೇನೆ ಏನ್ ಮಾಡ್ಬಿಡ್ತೀರಿ, ಎಪ್ಪು ಬಂದ್ರಿ ಆ ಟಿವಿ ಗಿವಿ ಎಲ್ಲ ನೋಡೋದು ಹೋಗೋದು. ಸಂಸಾರ ಇತ್ತು ಅಂತಂದ್ರ ಕರ್ಕೊಂಬಂದ್ ಏನ್ ಮಾಡ್ತೀರಿ, ಏನ್ ಮಾಡ್ತೀರಿ? ನೀವು ಯಾವ ಉನ್ನತ ಸ್ಥಾನದ ಮೇಲೆ ಕೂತೀರಿ ಆ ಸ್ಥಾನದ ಮೇಲೆ ಅವನಿಗೆ ಕುಂದಿರ್ಸ್ತೀರಿ. ಬರ್ರಿ ಕುಂದ್ರ ಬರ್ರಿ ಅಂತ ಅವನ್ ತಾದ್ಲ ಕೂತ್ ಇಬ್ರು ಒಂದೇ ಆಗಿಬಿಡ್ತೀರ ಇಲ್ಲ? ಇಬ್ರು ಒಂದೇ ಆಗ್ತಿರಲ್ರಿ. ಅಖಂಡ ಭಾವ ತಾಳ್ತಿರಲ್ಲ. ಗುರು ಶಿಷ್ಯ ಬೇರೆ ಬೇರೆ ಇರ್ತಾರಲ್ಲ ಅವಾಗ ಅಖಂಡ ಭಾವ ತಾಳ್ಬಿಡ್ತೀರಿ, ಖುಷಿ ಆಗ್ಬಿಡ್ತೀರಿ. ಆಗ ಈ ಸಾಕ್ಷಿ ಗುರುಗಳು ಅಲ್ಲಿ ರಜ್ಜು ಉಪಯುಕ್ತ ಚೇತನದ ಮೇಲೆ ವಾದ ಕೂಡಲೇನೆ ಅವರಿಬ್ರು ಒಂದಾಗ್ಬಿಡ್ತಾರೆ. ಸಾಕ್ಷಿ ಚೇತನ, ವೃತ್ತಿ ಒಳಗಿರೋದು ಉಪಯುಕ್ತ ಚೇತನ, ಮತ್ತ ರಜ್ಜುವಿನೊಳಗಿರೋ ಉಪಯುಕ್ತ ಚೇತನ. ಈ ಮೂರೂ ಚೇತನಗಳು ಗಂಗಾ, ಯಮುನಾ, ಸರಸ್ವತಿ ಅಂತೇಳಿ ಮೂರು ನದಿಗಳು ಸಪರೇಟ್ ಇದ್ದಾಗ ಮೂರು ಹೇಳ್ತೀರಿ. ಮೂರು ಸೇರಿ ಸಮುದ್ರ ಸೇರಿಬಿಡ್ತದಲ್ಲ, ಮೂರು ಕೂಡಿ ಸಮುದ್ರ ಸೇರಿದಾಗ ಆ ಸಮುದ್ರದಾಗ ಯಾವ್ದು ಗಂಗಾ, ಯಾವ್ದು ಸರಸ್ವತಿ, ಯಾವ್ದು ಯಮುನಾ, ತ್ರಿವೇಣಿ ಸಂಗಮ ಆದ್ಮೇಲೆ ಹೆಂಗ್ ಗುರುತಿಸ್ತೀರಿ? ಹೌದಾ? ಅವಾಗ ಏನಾಯ್ತು, ನಿಮ್ಮ ಸಾಕ್ಷಿ ಚೇತನ ಅಂತಃಕರಣದಾಗಿದ್ದು ಹೊರಗೋಗಿ ಆ ರಜ್ಜು ಉಪಯುಕ್ತ ಚೇತನದ ಮೇಲೂ ತಂದೆ ಪ್ರಭುತ್ವ ಸಾಧಿಸಿ ಏನಾಯ್ತು, ಆ ರಜ್ಜುವನ್ನ ಇದು ರಜ್ಜು ಅಂತೇಳಿ ಗುರುತಿಸ್ಲಿಕ್ಕೆ ಅದರ ಆವರಣ ಭಂಗ ಮಾಡೋದಕ್ಕ ವೃತ್ತಿಗೆ ಚಿರಾವಾಸಗ ವೃತ್ತಿ ಆವರಣ ಭಂಗ ಮಾಡೋದು, ಚಿರಾವಾಸದ ರಜ್ಜು ಹೊತ್ತು ಗೊತ್ತು ಮಾಡೋದು, ಇದೆಲ್ಲ ಎದರಿಂದ ಸಾಧ್ಯ ಆಯ್ತು ಅಂದ್ರ ಮ್ಯಾಲಲ್ಲಿ ತ್ರಿವೇಣಿ ಸಂಗಮ ಆಗ್ಯದ. ಮ್ಯಾಲ ತ್ರಿವೇಣಿ ಸಂಗಮ ಆಗಿದ್ದಕ್ಕ ಏನಾಗ್ಯದ, ತೆಳಗ ಇಲ್ಲಿ ವೃತ್ತಿ ಏನ್ ಮಾಡ್ಯದ, ಹೋಗಿ ಆವರಣ ಭಂಗ ಮಾಡ್ಯದ. ಚಿರಾವಾಸ ಇದು ರಜ್ಜು ಅಂತ ಗುರುತಿಸ. ಈ ಜಗತ್ತಿನೊಳಗೆ ನಿಮ್ಗೆ ಏನೇ ವಸ್ತು ವ್ಯಕ್ತಿಗಳು ಏನೇ ಗುರುತಿಸ್ಬೇಕಾದ್ರೆ ಮ್ಯಾಲ ತ್ರಿವೇಣಿ ಸಂಗಮ ಆಗಬೇಕು. ಒಂದು ಮನಿನೇ ಕಟ್ಟಬೇಕಾಗಿದಂದ್ರೂ ಸಹಿತ ಆ ಮನೆಯೊಳಗಿರೋ ಉಪಯುಕ್ತ ಚೇತನ, ನಿಮ್ಮ ವೃತ್ತಿ ಒಳಗಿರೋ ಉಪಯುಕ್ತ ಚೇತನ, ಮತ್ತೆ ನಿಮ್ಮ ಅಂತಃಕರಣ ಒಳಗಿರುವಂತ ಉಪಯುಕ್ತ ಚೇತನ ಓಸು ಕಲ್ತಾಗೆ ಅದು ಆಶೀರ್ವಾದ ಆಗ್ತದೆ. ಅವಾಗ ನೀವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮ್ಯಾಲ ಅದು ಆಶೀರ್ವಾದ ಆಗ್ಬೇಕು, ಅದಕ್ಕೆ ಆಶೀರ್ವಾದ ಅಂತಾರ. ಆಶೀರ್ವಾದ ಅದೇ ವಿಚಾರ ಸಾಗರ. ಆ ಸಾಗರದೊಳಗೆ ನೀವು ಯಾವುದು ಹಿಂಗ ಒಂದು ಅಂತಃಕರಣ ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ ಮತ್ತು ರಜ್ಜು ಉಪಯುಕ್ತ ಚೇತನ ಮೂರು ಹುಡುಕ್ಲಿಕ್ಕೆ ಬರಂಗಿಲ್ಲ. ಆ ಸಾಗರದ ರೂಪ ತಗೊಳ್ಳೋದಕ್ಕಿಂತ ಮೊದಲು ಅವ್ರು ನೀವು ಹೇಳ್ಬೋದು, ಅವು ಮೂರು ಒಂದೇ ಆದ್ಮೇಲೆ ನಿಮ್ಮ ಸಾಕ್ಷಿನೇ ಹೋಗಿ ಆ ಹೊರಗಿನ ರಜ್ಜುವಿಗೆ ಸಹಿತ ತಾನೇ ಅಧಿಷ್ಠಾನ ಆಯ್ತಾ ಇಲ್ಲ. ಸರ್ಪಕ್ಕೂ ಅಧಿಷ್ಠಾನ ಆಯ್ತು, ಸರ್ಪ ಆದ್ಮೇಲೆ ಅದ್ರ ಹಿಂದಿರೋ ರಜ್ಜುವಿಗೂ ಅಧಿಷ್ಠಾನ ಆಯ್ತು. ಮತ್ತ ರಜ್ಜು ಉಪಯುಕ್ತ ಚೇತನದೊಳಗ ಬೆರೆತು ತನ್ನಂತೆ ಮಾಡ್ಕೊಂಡು ಈಗೇನಾಗ್ಬಿಡ್ತು, ಸಾಕ್ಷಿನೇ ರಜ್ಜು ಉಪಯುಕ್ತ ಚೇತನಕ್ಕ ಅಧಿಷ್ಠಾನ ಆಯ್ತಾ ಇಲ್ಲ. ಎಲ್ಲಿ ತನಕ ನಿಮ್ಮ ವೃತ್ತಿ ಹೊರಗೆ ಬರಂಗಿಲ್ಲ ಅಲ್ಲಿ ತನಕ ರಜ್ಜು ಉಪಯುಕ್ತ ಚೇತನ ರಜ್ಜುವಿನೊಳಗೆ ಇರ್ತದ, ನಿಮ್ಮ ಅಂತಃಕರಣ ಉಪಯುಕ್ತ ಚೇತನ ಅಂತಃಕರಣದಾಗೆ, ಸಾಕ್ಷಿ ಚೇತನ ಒಳಗೆ ಇರ್ತದೆ. ವೃತ್ತಿ ಯಾವಾಗ ಹೊರಗೆ ಬಂತು, ಬೆಳಕಿದ್ದಾಗ ಒಂದು ಆಟ, ಬೆಳಕಿಲ್ಲದಾಗ ಇನ್ನೊಂದು ಆಟ ಅಷ್ಟೇ. ಹೀಗಾಗಿ ಇಡೀ ಜಗತ್ತಿನ ಎಲ್ಲಾ ವಸ್ತುಗಳಲ್ಲಿ ನೀವು ಒಂದೊಂದೇ ವಸ್ತುವನ್ನ ನೋಡ್ತಾ ಇದ್ದೀರಿ. ನಿಮ್ಮ ಗಮನ ಏನಾಗಬೇಕು, ಎಲ್ಲ ವಸ್ತುಗಳ ಮೇಲೆ ನಿಮ್ಮ ಗಮನ ಹರಿಸಿ ಅಲ್ಲಿ ಇರುವ ಉಪಯುಕ್ತ ಚೇತನಗಳ ಜೊತೆಗೆ ನಿಮ್ಮ ಸಾಕ್ಷಿ ಚೇತನದ ಸಂಗಮ ಮಾಡಿ
ವೃತ್ತಿ ಚೇತನ ಅನ್ರಿ ಸಾಕ್ಷಿ ಚೇತನದ ಸಂಗಮ ಮಾಡಿ ಸ್ಲೋ ಆಗಿ ಸ್ಪ್ರೆಡ್ ಆಗಬೇಕು. ಬರೀ ನಿಮ್ ಮನೆಯೊಳಗಿನ ಒಂದಿಷ್ಟು ವಸ್ತುಗಳು ನಿಮ್ ಮನೆಯನ್ನು ಒಂದೀಟ್ ಮಂದಿನ ನೋಡ್ಕೊಂಡು ಅಟ್ಟೆ ಮಾಡಿ ಅಟ್ಟೆ ಹಚ್ಚಿಯಾಗಿ ಅಟ್ಟೇ ಸಂಸಾರ ಮಾಡ್ಕೊಂಡು ಆದ್ರೆ ಅಂದ್ರ ಆಯ್ತು. ಒಂದು ಫೋಟೋ ಇಡ್ತಾರ ಪೂಜೆ ಮಾಡಾಗ, ಆಮೇಲೆ ಬಾಡಿಗೆ ಸಿಗಿಸ್ತಾರ, ಕಡಿಮೆ ಅಂತಾರ. ಮುಂದ ಅವ್ರ ಮಗ ಪೂಜೆ ಮಾಡಕ್ ಮಾಡ್ತಾನ, ಮುಂದ್ ಮೊಮ್ಮಗ ಇದು ಯಾರದು ತಾತಂದ ಅಂತ ಹೇಳ್ತಾರೆ. ಮುಂದ ಅವ್ರ ಮೊಮ್ಮಕ್ಕಳು ಬಂದು ಅಂದ್ರೆ ಯಾವಂದವ ನಡೆಯಕ್ಕೆ ಇಟ್ಟು ಬರ್ರಿ ಅಲ್ಲಿ ಒಯ್ದು ಎಲ್ಲರ ಮಸೂತಿಯಾಗ ಇಟ್ಟು ಬರ್ತಾನ. ಆಯ್ತು, ನಿಮ್ ಫೋಟೋ ಐತೆ ನಿಮ್ದಲ್ಲ. ನಿಮಗೆ ಶಾಶ್ವತವಾದ ಒಂದು ಸ್ಥಾನ, ಮಾನ, ಕೀರ್ತಿ, ಪರಮಾತ್ಮ ಹೆಂಗ ಈಶ್ವರ ಹೆಂಗ ಪ್ರಸಿದ್ಧವನ, ಅವ ಹೆಂಗ ಎಲ್ಲದ್ರೊಳಗೂ ಯುದ್ಧಕ್ಕೆ ಎಲ್ಲಾ ಕಾರ್ಗಳು ಕೂತು ಅವನೇ ಡ್ರೈವ್ ಮಾಡ್ಲಕತ್ತಾನ. 84 ಲಕ್ಷ ಜೀವರಾಶಿಗಳ ಕೂತು ಅವನೇ ಹೆಂಗ್ ಡ್ರೈವ್ ಮಾಡ್ಲಕತ್ತಾನ. ಆ ರೀತಿ ನಾವು ಸಹಿತ ಏನಾಗಬೇಕು, ಎಲ್ಲ ಜೀವರಾಶಿಗಳಲ್ಲಿ ಅವರ ಹೃದಯದಲ್ಲಿ ನಾವು ಹೋಗಬೇಕು. ಅಂತ ಕೆಲಸ ಮಾಡ್ಬೇಕು, ಅಂತ ಮಾತಾಡ್ಬೇಕು, ಅಂತ ಆಲೋಚನೆ ಮಾಡ್ಬೇಕು, ಅಂತ ಗುರಿ ಇರಬೇಕು. ಹೌದಾ? ಆವಾಗ ನಮಗೆ ಶಾಶ್ವತವಾದ ಕೀರ್ತಿ. ನಮ್ಮದು ಬಿಟ್ಟು ಒಂದು ಚೂರು ಆ ಕಡೆ ಒಳ್ಳೆ ನೋಡ್ಲಕ್ ತಯಾರಿಲ್ಲ ನಾವು. ಹಿಂಗಾದ್ರೆ ಹೆಂಗಿದು? ಬರೀ ಥಿಯರಿ ಹೇಳ್ಕೊತ ಕೂತಾರ. ಅದ್ರಾಗ ಮೋಕ್ಷದ ಇದು ನಮ್ಮ ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಜ್ಞಾನ ಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿಗಳನ್ನ, ಇವೆಲ್ಲ ಮನದೋಷಗಳು, ಕಿಂಚಿತತೆಗಳು ಅಂತಾರೆ. ಈ ಕಿಂಚಿತತೆಗಳು ಕಳ್ಕೊಂಡು ಈಗೇನಾಗಬೇಕು, ನಿಷ್ಕಿಂಚಿತ್ ಆಗಬೇಕು. ಇಚ್ಛಾಶಕ್ತಿ ದೊಡ್ಡದು ನೋಡ್ಕೋಬೇಕು, ಜ್ಞಾನಶಕ್ತಿ ದೊಡ್ಡದು ನೋಡ್ಕೋಬೇಕು, ಕ್ರಿಯಾಶಕ್ತಿ ದೊಡ್ಡದು ನೋಡ್ಕೋಬೇಕು, ಅನ್ಲಿಮಿಟೆಡ್ ನೋಡ್ಕೋಬೇಕು. ಲಿಮಿಟೆಡ್ ಇದ್ರೆ ಅದು ಬಂಧನ. ಬೃಹತ್ವ ಬ್ರಹ್ಮ ಉಚ್ಯತೆ. ಯಾವುದು ದೊಡ್ಡದಾಗಿರ್ತದೋ ಅದು ಬ್ರಹ್ಮ ಇರ್ತದೆ. ಯಾವುದು ಎಷ್ಟು ದೊಡ್ಡದಾಗಿರ್ತದೋ ಅದಕ್ಕೆ ಅಷ್ಟು ಆನಂದ ಇರ್ತದೆ. ಯಾವುದು ಎಷ್ಟು ತಾಣದಿರ್ತದೋ ಅದು ಅಷ್ಟೇ ಬುದ್ಧಿ ಇರ್ತದೆ. ಹೀಗಾಗಿ ನಿಮ್ಗೆ ಸೂಕ್ಷ್ಮವಾಗಿ ಹೇಳೋದೇನಂದ್ರೆ, ವೃತ್ತಿ ಅಂತ ಏನದ, ಅವಿದ್ಯಾ ವೃತ್ತಿ ಅಂತ ಏನದ, ಅಂತಃಕರಣ ವೃತ್ತಿ ಅಂತ ಏನದ, ಅದು ಎದರ ಜೊತೆಗೆ ಅಂದ್ರೆ ನಿಮ್ಮೊಳಗಿರುವ ಸಾಕ್ಷಿ ಚೇತನದ ಜೊತೆಗೆ ಅದೇ ಹೊರತು ಹೊರಗೆ ಬ್ರಹ್ಮಾಂಡದಲ್ಲಿರುವ ವಸ್ತುಗಳೊಳಗೇನು ಉಪಯುಕ್ತ ಚೇತನದಲ್ಲ, ಅದರಾಗ ವೃತ್ತಿ ಇಲ್ಲ. ಆ ವೃತ್ತಿ ಇಲ್ಲ. ಅದಕ್ಕೆ ಪ್ರಭುದೇವರು ಹೇಳ್ಯಾರ, ಹೊನ್ನು ಮಾಯ ಎಂಬರು ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯ ಎಂಬರು ಮಣ್ಣು ಮಾಯೆಯಲ್ಲ. ಅದರ ವೃತ್ತಿಗಳು ಎಂದು ನಿಮಗ ಬಂದು ನಿಮ್ಗ ನಾನಿದು ಅದೀನಿ ಅಂತೇಳಿ ಎಂದೋ ಪರಿಚಯ ಮಾಡಲ್ಲ. ತಮ್ಮ ಪಡಿತಾವಿರ್ತಾವ. ಮತ್ತ ಅದ್ರ ಪರಿಚಯ ನಿಮ್ಗೆ ಹೆಂಗಾಗ್ಯದ ಅಂತಂದ್ರ, ನೀವು ಹೋಗಿ ಅದ್ರ ಪರಿಚಯ ಮಾಡ್ಕೊಂಡಿರಿ. ಮನದ ಮುಂದಣ ಆಸೆಯೇ ಮಾಯೆ ಕಾಣ. ಅವು ಬಂದು ನಿಮ್ಗೆ ಪರಿಚಯ ಮಾಡ್ಕೊಂಡವ, ನೀವು ಹೋಗಿ ಅವ್ರಿಗೆ ಪರಿಚಯ ಮಾಡ್ಕೊಂಡ್ರಿ. ವಸ್ತುಗಳಿರ್ಬೋದು, ಅಲಮನಿ ಇರ್ಬೋದು, ಹೆಂಡ್ರ ಮಕ್ಕಳು ಇರ್ಬೋದು. ನೀವು ಬೆನ್ನ ಹಚ್ತೀರ, ಅವು ಬೆನ್ನ ಹಚ್ಚವ ನಿಮಗೆ. ಅದೇ ಮಾಯೆ ಮತ್ತ ಜಕ್ಕೊಂಡು ಹೊಂಟದು. ಈಗೇನಾಯ್ತು, ಇಡೀ ಬ್ರಹ್ಮಾಂಡ ವ್ಯಾಪಕವಾಗಿ ನಿಮ್ಮ ರುಚಿ ಎಲ್ಲ ವಸ್ತುಗಳಿಗೂ ಉಪಯುಕ್ತ ಚೇತನವನ್ನ ಬೆಳೆದು ಅಲ್ಲಿ ಸಣ್ಣ 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 ವಿಷಯಗಳಲ್ಲಿ ಮುಕ್ತನಾಗಿ ಆಲೋಚನೆ ಮಾಡುವುದು, ಮುಕ್ತವಾಗಿ ಮಾತನಾಡುವುದು, ಮುಕ್ತನಾಗಿ ಕೆಲಸ ಮಾಡೋಂಥದ್ದು ಮಾಡಬೇಕು. ಆ ಉಪಯುಕ್ತ, ಅದರಲ್ಲಿರೋ ಉಪಯುಕ್ತ ಚೇತನ ಬೇರೆ ಅಲ್ಲ, ನನ್ನೊಳಗಿರೋ ಉಪಯುಕ್ತ ಚೇತನ ಬೇರೆ ಅಲ್ಲ. ಎಲ್ಲಾ ಒಂದೇ ಚೇತನ, ಎಲ್ಲಾ ಒಂದೇ ಚೇತನ. ಇಲ್ಲಿ ಕೊಡುವ ಕೊಳ್ಳುವ ವ್ಯವಹಾರ ಆಭಾಸನದು.
ಅವರ ಹಿಂದಿರುವ ಚೇತನ ಅಖಂಡವಾಗಿದೆ. ಏನಾಯ್ತೀಗ? ಕೂಟಸ್ಥ ಚೇತನ, ಜೀವನಲ್ಲಿರುವ ಕೂಟಸ್ಥ ಚೇತನ, ಈಶ್ವರನಲ್ಲಿರುವ ಬ್ರಹ್ಮಚೇತನ. ಅದೇ ಮತ್ತೆ ಎಲ್ಲಾ ಬ್ರಹ್ಮಚೇತನನೇ ಎಲ್ಲಾ ವಸ್ತುಗಳೊಳಗ ಏನಾಗ್ಯದ? ಉಪಹಿತ ಚೇತನ ಕೂತದ, ಕೂಟಸ್ಥನೊಳಗಿರುವ ಬ್ರಹ್ಮಚೇತನ. ಮತ್ತ ಅವೆರಡರ ನಡವರ್ಕಿರುವ ವೃತ್ತಿ ಚೇತನ. ಅದಕ್ಕ ಈ ಜಗತ್ತಿನೊಳಗ ಒಂದಿಷ್ಟು ಜನ ಭೇದ ಆದ ಅಂತೇಳಿ ಭೇದವಾದ ಮಾಡ್ತಾರೆ. ದ್ವೈತದವರು ಭೇದ ಆದ ಅಂತೇಳಿ ಭೇದವಾದ ಮಾಡ್ತಾರೆ. ಅವ್ರು ಮಾಡೋದ್ ತಪ್ಪ. ಭೇದ ಆದ ಇಲ್ಲ. ಈಶ್ವರನ ಆಭಾಸದಲ್ಲಿ, ಜೀವನ ಆಭಾಸದಲ್ಲಿ ಭೇದ ಇದ್ದದ್ದು ಪರಮ ಸತ್ಯ, ಎಲ್ಲರೂ ಒಪ್ಪುತ್ತಾರ. ಮತ್ತವ್ರು ಭೇದ ಮಾಡೋದ್ ತಪ್ಪ ಒಪ್ಪ? ಸರಿನಾ ತಪ್ಪ? ಭೇದವಾದಿಗಳು ಭೇದ ಸರಿಯದ, ಭೇದವಾದಿಗಳು ಭೇದನು ಸರಿಯದ. ಮತ್ತ ಅದ್ವೈತವಾದಿಗಳು ಏನದರಲ್ಲ, ಇವ್ರು ಏನ್ ಮಾಡ್ಯಾರ? ಈ ಚೇತನವನ್ನು ಹಿಡ್ಕೊಂಡಾರ. ಇವರು ಅವ್ರೇನ್ ಮಾಡ್ಯಾರ? ಆಭಾಸನನ್ನು ಹಿಡ್ಕೊಂಡಾರ ಭೇದವಾದಿಗಳು. ಇವ್ರೇನ್ ಮಾಡ್ಯಾರ? ಚೇತನವನ್ನು ಹಿಡ್ಕೊಂಡಾರ. ವೃತ್ತಿ ಉಪಹಿತ ಚೇತನ, ಅಂತಃಕರಣ ಉಪಹಿತ ಚೇತನ, ಮತ್ತ ವಿಷಯ ಉಪಹಿತ ಚೇತನ. ಯಾವುದೇ ಘಟ, ಪಟ, ರಜ್ಜು ಏನಾರ ಇರ್ಬೋದು ಜಗತ್ತಿನ ಯಾವುದೇ ವಸ್ತು. ಹೌದಾ? ಈ ಅಭೇದವಾದಿಗಳು ಏನ್ ಮಾಡ್ಯಾರ? ಚೇತನವನ್ನ ಹಿಡ್ಕೊಂಡು ಬ್ರಹ್ಮ ಒಬ್ಬನೇ ಅನ ಅಂತ. ಭೇದವಾದಿಗಳು ಏನ್ ಮಾಡ್ಯಾರ? ಜೀವ ಬ್ರಹ್ಮ ಅಂತ ಎರಡದ, ಒಂದು ಕರ್ಮ ಮಾಡ್ತದ, ಒಂದು ಫಲ ಕೊಡ್ತದ. ಅದಕ್ಕೆ ಕರ್ಮ ಉಪಾಸನೆಗಳು ಮಾಡ್ತದ. ಯಾವುದು? ಜೀವ ಗುರುವಿನ ಬಳಿ ಹೋಗಿ ಸಾಧನೆ ಮಾಡುವಾಗ ಕರ್ಮ ಉಪಾಸನೆಗಳು ಮಾಡ್ತದ. ಜೀವ ಮಾಡ್ತದ ಅಂದ್ರೆ ಯಾವ ಜೀವ ಮಾಡ್ತದ? ಆವಾಸ ಭಾಗ, ಜೀವನ ಆವಾಸ ಭಾಗ. ಕರ್ಮ ಉಪಾಸನೆ ಮಾಡಿದ್ರೆ ಅದು ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ ಮಾಡ್ತು ಅಂತಂದ್ರೆ ಈಶ್ವರನ ಆವಾಸ ಭಾಗ ಏನ್ ಮಾಡ್ತದ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಫಲ ಕೊಡ್ತದೆ. ಅದು ಸಕಾಮ ಕರ್ಮ, ಸಕಾಮ ಉಪಾಸನೆ ಮಾಡ್ತಂದ್ರೆ ಅದ್ರ ಯೋಗ್ಯತೆಗೆ ತಕ್ಕಂತೆ ಭೋಗ ಕೊಡ್ತದೆ. ಯಾವುದು? ಈಶ್ವರನ ಆಭಾಸ. ಇಲ್ಲಿ ಹೇಳ್ಬೇಕಾಗಿದ್ದು, ನಾನು ಏನ್ ಹೇಳ್ಬೇಕಾಗಿದ್ದು ನಿಮಗಂತಂದ್ರೆ, ಭೇದ ಇದ್ದದ್ದು ಸತ್ಯ, ಅಭೇದ ಇದ್ದದ್ದು ಸತ್ಯ. ಈ ಒಂದು ಅದ್ವೈತವಾದಿಗಳ ಅದ್ವೈತನೂ ಸತ್ಯ, ಭೇದವಾದಿಗಳ ಭೇದನೂ ಸತ್ಯ. ಆದರೆ ಅವೆರಡೂ ಸಪರೇಟ್ ಆಗಿ ಗುದ್ದಾಡ್ತಾವಲ್ಲ, ಅದು ಮೂರ್ಖತನ. ಭೇದವಾದಿಗಳು ಅಭೇದವಾದಿಗಳು ಇಬ್ರು ಕೂಡಿ ಮಾಡಬೇಕಾದಂತ ಆಲೋಚನೆ ಈಗ ಜೀವಚೇತನ, ಈಶ್ವರ ಚೇತನ ಎರಡೂ ಕೂಡಿ ಕೆಲಸ ಮಾಡ್ಲಿಕ್ಕತ್ತವೆಲ್ಲ ಜಗತ್ತಿನಾಗ. ಅದರಾಗ್ನೂ ಆಭಾಸದ, ಇದ್ರಾಗ್ನೂ ಆಭಾಸದ, ಅದ್ರಾಗ್ನೂ ಚೇತನದ, ಇದ್ರಾಗ್ನೂ ಚೇತನ ಅದ. ಅವೆರಡು ಚೇತನಗಳು ಒಂದೇ ಅದಾವ, ಆಭಾಸಗಳು ಬೇರೆ ಬೇರೆ ಅದಾವ. ಆಭಾಸ ಬೇರೆ ಇದ್ದದ್ದು ಭೇದವಾದಿಗಳಿಗೆ ಜಂಡ ಹಿಡ್ಕೊಂಡು ಓಡಾಡಕತ್ತಾರ. ಆ ಚೇತನಗಳು ಒಂದೇ ಇದ್ದದ್ದು ಈ ಅಭೇದವಾದಿಗಳು ಅದ್ವೈತದವ್ರು ಜಂಡ ಹಿಡ್ಕೊಂಡು ಓಡಾಡಕತ್ತಾರ. ಇವ್ರು ಏನ್ ಸೆಪರೇಟ್ ಆಗ್ಯಾರಲ್ಲ, ಇದು ಕಡು ಮೂರ್ಖತನ, ಇದು ದಡ್ಡತನ, ಇದು ಪಾಂಡಿತ್ಯ ಅಲ್ಲ, ಪಾಮರತನ. ಸಪರೇಟ್ ಆಗಿದ್ದು ಎಲ್ಲಿ ದಾರಿ ತರ್ತದನ್ನ ತಿಳ್ಕೋಬೇಕು ನೀವೀಗ. ಜಗತ್ತಿನೊಳಗ ಎಲ್ಲ ಓಟು ಒಂದೇ ರೀತಿ ಇರ್ಬೇಕಂತ ನಾವಂದ್ರೆ ಇರಂಗಿಲ್ಲ. ಭೇದ ಆದ, ಆಭಾಸ ಭಾಗದಲ್ಲಿ ಭೇದ ಆದ, ಆ ಭೇದವನ್ನ ನಾವು ಒಪ್ಪಿಕೊಂಡು ಅಭೇದವನ್ನು ಸಾಧಿಸಬೇಕು. ನಿಮಗ ನಮಗ ವ್ಯತ್ಯಾಸ ಬಹಳ ಅದಾವ. ಏನ್ ಮಾಡ್ಬೇಕು? ಡಿಫರೆನ್ಸ್ ಆಫ್ ಒಪಿನಿಯನ್ ಬಹಳ ಅದಾವ. ಅವು ಆಭಾಸನ ಭಾಗ, ಅವು ಒಪ್ಕೋಬೇಕು, ಭೇದನೂ ಒಪ್ಕೋಬೇಕು. ನಮ್ಮ ನಿಮ್ಮ ಚೇತನ ಒಂದೇ ಆದ ಅಂತ ತಿಳ್ಕೊಂಡು
ಅಭೇದ ಅನ್ನೋದು ಒಪ್ಕೋಬೇಕು. ಇದು ಎಂತ ಸಂಬಂಧ ನಮಗ ನಿಮಗ ವ್ಯತ್ಯಾಸ ಅದಂತೇಳಿ ಬೇರೆ ಆಚೀನಿ ಅಂದ್ರೆ ಬಿಡಿಸಿ ಬೇರೆ ಮಾಡ್ಲಿಕ್ಕೂ ಆಗಲ್ಲ. ನಮ್ಮಿಬ್ಬರು ನಡುಬರ್ಕಿನ ಚೇತನ ಒಂದೇ ಆದಂತೇಳಿ ಬ್ಯಾರಿಸಿ ಒಂದ್ ಮಾಡ್ತೀನಿ ಅಂದ್ರೆ ಒಂದ್ ಮಾಡ್ಲಿಕ್ಕೂ ಆಗಲ್ಲ. ಬಿಡಿಸಿ ಬೇರಾಗದ ಬೆರಸಿ ಒಂದಾಗದ ಸಂಬಂಧ, ಇದಕ್ಕೇನಂತಾರೆ ಅವಿನಾಭಾವ ಸಂಬಂಧ. ಬೆರಸು ಒಂದಾದ್ರಿ ಹೊಲಸಿರತ್ತದ, ಬಿಡಿಸಿ ಬೇರೆ ಆದ್ರಿ ಹೊಲಸಿರತ್ತದ. ಬಿಡಿಸಿ ಬೇರೆ ಆಗಂಗಿಲ್ಲ, ಬೆರಸು ಒಂದಾಗಂಗಿಲ್ಲ. ಅಂತದೇ ಸಂಬಂಧ ಈಶ್ವರ ಜೀವರಲ್ಲಿರುವ ಆಭಾಸಕ್ಕ ಮತ್ತು ಚೇತನಕ್ಕ ಒಂದು ಸಂಬಂಧ, ಅಂತ ಸಂಬಂಧದ ಇದು. ಕೂಡದ ಅಗಲದ ಕೂಟ, ಕೂಡಂಗೂ ಇಲ್ಲ ಅಗಲಂಗೂ ಇಲ್ಲ. ಇದು ತೇಲಿಸ್ಬೇಕಾಗಿತ್ತು ನಾನು ಇವತ್ತು. ಕೂಡಂಗೂ ಇಲ್ಲ ಅಗಲಂಗೂ ಇಲ್ಲ. ಕೂಡ್ಬೇಕಂತೀರಿ ಆಭಾಸದಲ್ಲಿ ಭೇದ ಅದ, ಅಗಲ್ಬೇಕಂತೀರಿ ಚೇತನದಲ್ಲಿ ಒಂದದ್ರಿ. ಹೆಂಗ ಅದಕ್ಕೆ ಭೇದವಾದಿಗಳ ಭೇದವನ್ನ ಶರಣರು ತಗೊಂಡ್ರು, ಅಭೇದವಾದಿಗಳ ಅಭೇದವನ್ನ ಶರಣರು ತಗೊಂಡ್ರು. ಕೂಡಲ ಸಂಗಮನಾಥ ನೀನು ನಾನು ಅಂತ ಎರಡು ಭಾಗನೂ ಇಟ್ಕೊಂಡ್ರು. ಮತ್ತ ನಾನು ನೀನು ಒಂದೇ ಅದೀನಿ, ಜಗದಗಲ ಮುಗಿದಗಲ ಒಬ್ಬನೇ ಚೇತನ ಅದನ, ಎಲ್ಲಿ ನೋಡಿದ್ರು ನೀನೇ ಅದಿ ಅಂತನೂ ಅಂದ್ರು. ಎರಡು ಕಲ್ಸಿದ್ರು. ಅದಕ್ಕೆ ಅವ್ರದ್ದು ಅತ್ಯಂತ ಶ್ರೇಷ್ಠವಾದದ್ದು ಭೇದವಾದಿಗಳ ಭೇದಕ್ಕೂ ಮತ್ತು ಅಭೇದವಾದಿಗಳ ಅಭೇದಕ್ಕೂ ಏನು ಇವರಿಬ್ಬರು ನಡಬರ್ಕಿನ ಗುದ್ದಾಟ ಅದಲ್ಲ, ಅದೆಲ್ಲ ತೆಗೆದೋಗದ್ ಬಿಟ್ರು. ರೇಣುಕರು ಅದೇ ಮಾಡಿದರು. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಏನದಲ್ಲ, ಭಕ್ತ ಮಹೇಶದೊಳಗ ಏನದು ಒಂದು ಚೇತನ ಅದ, ಪ್ರಸಾದಿ ಪ್ರಾಣಲಿಂಗಿದೊಳಗ ಇನ್ನೊಂದು ಚೇತನ ಅದ, ಶರಣ ಐಕ್ಯದೊಳಗೆ ಇನ್ನೊಂದು ಚೇತನ ಅದ. ಒಂದ್ರೊಳಗ ಸಾಕ್ಷಿ ಚೇತನ, ಇನ್ನೊಂದ್ರೊಳಗ ವೃತ್ತಿ ಚೇತನ, ಇನ್ನೊಂದ್ರೊಳಗ ವಿಷಯ ಚೇತನ. ಭೇದ ಭೇದಾಭೇದ ಅಭೇದ ಮೂರು, ದ್ವೈತ ದ್ವೈತಾದ್ವೈತ ಅದ್ವೈತ ಮೂರು 6 ಸ್ಟೆಪ್ನೊಳಗೆ ಅವರು ಮಾಡಿದ್ರು. ರೇಣುಕರು ಅದೇ ಮಾಡಿದ್ರು, ಬಸವಾದಿ ಚಂದ್ರ ಅದೇ ಮಾಡಿದ್ರು. ಇವರಿಬ್ಬರಿಗಿಂತ ಅವರು ಶ್ರೇಷ್ಠ. ಇವ್ರೇನ್ ಗುದ್ದಾಡ್ತಾರಲ್ಲ, ಸೆಪರೇಟ್ ಆಗಿ ಗುದ್ದಾಡ್ತಾರಲ್ಲ, ಇವರಿಬ್ಬರಿಗಿಂತ ಅವ್ರು ಶ್ರೇಷ್ಠ. ಭೇದ ಇದ್ದುದೇ ಖರೆ ಅಂತೇಳಿ ವಾದ ಮಾಡಿ ಅಭೇದ ಇದ್ದುದನ್ನು ಬಿಸಾಕ್ಯಾರ ಇವರು ದ್ವೈತಿಗಳು. ಅದ್ವೈತಿಗಳೇನು ಮಾಡಿದ್ರೆ ಅಭೇದ ಇದ್ದುದೇ ಖರೆ ಅಂತ ತಿಳ್ಕೊಂಡು ಭೇದವನ್ನು ಬಿಸಾಕ್ಯಾರ. ದಾರಿ ತಪ್ಪೋದಿಲ್ಲ ಸಿದ್ಧಾಂತ. ಹೀಗಾಗಿ ನಾವು ಶರಣ ಸಿದ್ಧಾಂತದವರು, ವೀರಶೈವ ಸಿದ್ಧಾಂತದವರು, ಶಕ್ತಿ ವಿಶಿಷ್ಟ, ಶಿವ ಮತ್ತು ಶಕ್ತಿ ಒಂದೇ ಅನ್ಲಕ್ಕೂ ಬರಂಗಿಲ್ಲ, ಶಿವ ಮತ್ತು ಶಕ್ತಿ ಬೇರೆ ಮಾಡ್ಲಕ್ಕೂ ಬರಂಗಿಲ್ಲ. ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಶಿವ ಸಿದ್ಧಾಂತ. ಹೀಗಾಗಿ ಏನ್ರಿ ಶಕ್ತಿ ಎರಡು ಕೂಡುದಲ್ಲ ಅಂತ ನಾವು ಎರಡು ಕೂಡುದ್ರೆ ಇಲ್ಲ ಅದೇ ಮತ್ತ ಆಭಾಸ ಭಾಗ ಚೇತನ ಭಾಗ ಎರಡು ಅದಾವ. ಶಕ್ತಿಯೊಳಗನು ಆಭಾಸ ಚೇತನ, ಶಿವನೊಳಗನು ಆಭಾಸ ಚೇತನ. ಜೀವ ಅಂತಂದ್ರೆ ನೀವು ಶಕ್ತಿ ಅಂತ ಇಟ್ಕೊಳ್ರಿ, ಶಿವ ಅಂದ್ರೆ ಈಶ್ವರ ಅಂತ ಇಟ್ಕೊಳ್ರಿ. ಎರಡದ್ರಾಗೂ ಆಭಾಸ ಭಾಗ ಮತ್ತು ಚೇತನ ಭಾಗಗಳದಾವ. ಚೇತನ ಭಾಗದೊಳಗ ಅಭೇದ ಅದ, ಆಭಾಸನೊಳಗ ಭೇದ ಅದ. ಶಕ್ತಿಗೆ ಆಕಾರ ಅದ, ಶಿವನಿಗೆ ಆಕಾರ ಇಲ್ಲ. ಇಬ್ರು ಕೂಡಿ ಅದಲ್ಲ, ಇಲ್ಲ ಆಕಾರ ನಿರಾಕಾರ ಇಬ್ರು ಕೂಡಿ ಮತ್ತೆ ಸೆಪರೇಟ್ ಅದರೇನು ಅವ್ರು. ನಿನಗೆ ಆಕಾರ ಇಲ್ಲ, ನಿನಗೆ ಆಕಾರ, ಇಬ್ರು ಕೂಡಿ ಅದರಲ್ಲ ಮತ್ತೆ ಶಕ್ತಿ ವಿಶಿಷ್ಟಾದ್ವೈತ ಶಿವ ಸಿದ್ಧಾಂತ.
ಅದ್ವೈತನೂ ತಗೊಂಡಾರ, ಶಿವಶಕ್ತಿ ಅಂತ 2 ಶಬ್ದನೂ ತಗೊಂಡಾರ, 2 ಕಲ್ತಾರ, 2 ಬೇರೆ ಇಟ್ಟಾರ, ಏನೇನೋ ಸರ್ಕಸ್ ಮಾಡ್ಯಾರ. ಏನ್ ಮಾಡಿದ್ರು ಈ ನಿಶ್ಚಲದಾಸರು ಏನ್ ಹೇಳ್ತಾರ, ಈ ಸಿದ್ಧಾಂತ ತಿಳ್ಕೊಂಡ್ರಿ ಅಂದ್ರೆ ಇಡೀ ಬ್ರಹ್ಮಾಂಡದ ಎಲ್ಲ ಸಿದ್ಧಾಂತ ತಿಳಿದು ಹೋಗ್ಬಿಡ್ತಾವ. ಯಾರ್ಯಾರು ಎಲ್ಲೆಲ್ಲಿ ದಾರಿ ತರ್ತಾರ, ಎಲ್ಲೆಲ್ಲಿ ದಡ್ತನ ಮಾಡ್ಲಕತ್ತಾರ, ಬರೇ ಅಭೇದ 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 ಹೇಳ್ಕೊತಾದ್ರೆ ಭೇದ ಎಲ್ಲಿದ ಹೇಳು, ಭೇದನ ಹೇಳು. ಬರೇ ಭೇದ ಹೇಳ್ತೀನಿ ಅಂತಂದ್ರೆ ಅಭೇದ ಇಲ್ಲ. ಅನೇಕತೆಯಲ್ಲಿ ಏಕತೆ. ಇವತ್ತು ಮುಂಜಾನೆ ಹಾಕಿ ನೋಡ್ರಿ ಮೆಸೇಜ್ ವಾಟ್ಸ್ಆಪ್ನಾಗ ಎಲ್ಲ ಕಡೆ 10,000 ಮಂದಿಗೆ ಹೋಗ್ಯದ ನಮ್ಮ ಮೆಸೇಜ್. ಇವತ್ತು ಇದೇನ್ ಹೇಳಿ ನೀ ಪಾಠ ಎಲ್ಲರಿಗೂ ಹೋಗ್ಯದ ಮೆಸೇಜ್. ಏನ್ ಸಂಬಂಧದ ಈ ಜಗತ್ತಿನೊಳಗೆ ಹೆಂಗ ನಡೆದ ಅಂದ್ರೆ ಅವಿನಾಭಾವ ಸಂಬಂಧ. ಎವ್ರಿಥಿಂಗ್ ಈಸ್ ರಿಲೇಟೆಡ್ ವಿತ್ ಸಮಥಿಂಗ್, ಸಮಥಿಂಗ್ ಈಸ್ ರಿಲೇಟೆಡ್ ವಿತ್ ಎವ್ರಿಥಿಂಗ್. ವಿಚಾರ ಮಾಡಿ ಇವತ್ತು ಹೇಳಿದ ಪಾಠದ ಬಗ್ಗೆ. ಇನ್ನೊಂದು 2 ದಿವಸ ಆಭಾಸ ಭಾಗಗಳು, ಆಭಾಸ ಭಾಗಗಳು, ಆಭಾಸ ಭಾಗ ಸಮೇತ ಚೇತನ. ಅರೆ ಆಭಾಸಕ್ಕಷ್ಟೇ ವಾಚ್ಯಾರ್ಥನಲ್ಲ, ಆಭಾಸ ಸಮೇತ ಲಕ್ಷ್ಯ ಇವು ಚೇತನವನ್ನು ಹೇಳ್ತಾರಲ್ಲ, ಅದಕ್ಕೆ ಬರೀ ಆಭಾಸ ಹೇಳಿದ್ರೆ ಅದು ಸತ್ಯನ. ಅದು ಆಭಾಸ ಚೇತನ ಸಮೇತ ಹೇಳ್ಬೇಕವು. ಆಭಾಸ ಸಮೇತ ಚೇತನವನ್ನು ಹೇಳಿದ್ರೆ ವಾಚ್ಯಾರ್ಥ. ಆಭಾಸ ಬಿಟ್ಟರೆ ಚೇತನ ಸ್ವತಂತ್ರ ಅಲ್ಲ, ಅದಕ್ಕೆ ಕೇವಲ ಚೇತನವನ್ನು ಹೇಳಿದ್ರೆ ಲಕ್ಷ್ಯಾರ್ಥ. ಸಹಿತವಾಗಿರ್ತಕ್ಕಂಥ ಆಭಾಸನೂ ಅಲ್ಲಿ ಅವರು ಇದನ್ನ ಮಾಡ್ತಾರೆ, ಕರ್ಕೊಂಡಾರ ಮಾಡ್ಬೇಕು. ಮಾಡ್ಲಿಕ್ಕೆ ಬರಂಗಿಲ್ಲ, ಹೆಂಗ್ ಬರ್ತದೆ? ಫ್ಯಾನ್ ಬೇಕಲ್ಲ, ಗಾಳಿ ಕರೆಂಟ್ ಕನೆಕ್ಷನ್ ತಗೊಂಡ್ಕೆ ಫ್ಯಾನ್ ತಗೊಳಿಲ್ಲ ಅಂದ್ರೆ ಗಾಳಿಗೆ ಬಲ್ಬ್ ಹಾಕ್ಲಾರ್ದೆ ನಾನು ಕರೆಂಟ್ ಕನೆಕ್ಷನ್ ತಗೊಂಡಿದ್ರಿ ಬೆಳಕು ಬರಲಾಗ್ಯದ ಅಂದ್ರೆ ಆಭಾಸ ಬೇಕಲ್ಲ, ವೃತ್ತಿ ಬೇಕು. ಅದಕ್ಕೆ ಶಿವಶಕ್ತಿ ಬಿಡಿಸಿ ಬೇರಾಗೋದು, ಬೆರೆಸಿ ಒಂದಾಗೋದು. ಕರೆಂಟ್ ಫ್ಯಾನ್ ಒಂದೇ ಅಂತೀರೇನೋ ಅಲ್ಲ, 2 ಕೂಡಿ ಗಾಳಿ ಕೊಡ್ತಾವ. ಮತ್ತೆ ಬೇರೆ ಬೇರೆ ಅಂತೀರೇನು ಇಲ್ಲ. ಬೇರೆ ಮಾಡಿದ್ರಿ ಅಂತಂದ್ರೆ ಕರೆಂಟ್ ಬಿಟ್ಟಿಗೆ ಫ್ಯಾನ್ ಗಾಳಿ ತೋರಿ, ಫ್ಯಾನ್ ಬಿಟ್ಟು ಕರೆಂಟ್ ಗಾಳಿ ತೋರಿ ಇಲ್ಲ. ಭೇದಾಭೇದ ಸಿದ್ಧಾಂತ, ದ್ವೈತಾದ್ವೈತ ಸಿದ್ಧಾಂತ ಅದ್ಭುತವಾದರೆ ಅದು ಆಲೋಚನೆ. ನನಗೆ ಬಹಳ ತಲೆಯಾಗ ಅದು ಹೊರಗೆ ಸ್ವಲ್ಪ ತಪ್ಪು. ಏನ್ ಮಾಡ್ಬೇಕು, ನಾನು ಹೇಳಕ್ ಬರಲ್ಲ, ಒಳಗೆ ಬೇಕಾದಷ್ಟು ಓಟು ಹೊರಗೆ ಬರಲ್ಲ, ಹೋಗುದು ಒಳಗೆ ಕುಂದಿರ್ತದೆ ಎಲ್ಲೋ ಅಂಟುಕೊಂಡು. ಪ್ರಯತ್ನ ಮಾಡ್ತೀನಿ ಎಲ್ಲಿಗೆ ಬಂದು ಎಲ್ಲ ಬರ್ಬೇಕಲ್ರಿ ಲಾಸ್ಟಿಗೆ. 36 ಚೇಂಬರ್ ಆಫ್ ಶಾವಲಿನ್ ಅಂತೇಳಿ ಒಂದು ಪಿಕ್ಚರ್ ಅದ. 36 ಚೇಂಬರ್ಸ್ ಆಫ್ ಶಾವಲಿನ್ ಅಂತ ಹೇಳಿ ಬ್ರೂಸ್ ಲೀ ಪಿಕ್ಚರ್ ಅದ. 36 ಚೇಂಬರ್ಸ್ ಹಾಲಿವುಡ್ ಪಿಕ್ಚರ್ ಅದ. 36 ರೀತಿ ವಿದ್ಯೆ ಕಲಿತ ನಾವು. 36 ರೀತಿ ವಿದ್ಯೆ ಕಲಿತು ಲಾಸ್ಟಿಗೆ ಒಬ್ಬ ಬ್ರಹ್ಮ ರಾಕ್ಷಸ ನೋಡ್ಯಕ್ ಬರ್ತದಲ್ಲ ಪಿಕ್ಚರ್ನಾಗ. ಯಾವಾಗಲೂ ಒಂದು ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಒಬ್ಬ ಬ್ರಹ್ಮ ರಾಕ್ಷಸ ಹೊಡೆದಿರ್ತದ. 36 ವಿದ್ಯೆಗಳು ಹೆಂಗ್ ಬಳಸ್ಕೊಂಡ ಅಂತ ತೋರಿಸ್ತಾರ ಪಿಕ್ಚರ್ನಾಗ. 3 ತಾಸ್ನಾಗ ಭಾರಿ ತೋರಿಸ್ತಾರ. 3.5 ವರ್ಷ ಹುಡುಗರಿಗೆ ನಾವು ಇಂಜಿನಿಯರಿಂಗ್ ಓದಿಸ್ತೀವಿ 4 ವರ್ಷನಾಗ. ಕೊನೆಯ 6 ತಿಂಗಳೊಳಗ ಅವರು ಫಸ್ಟ್ ಇಯರ್ಲಿಂತ ಆ 7 ಸೆಮಿಸ್ಟರ್ ಏನು ಓದಿರ್ತಾರ ಅದು ಓದು ವಿದ್ಯೆ ಅಲ್ಲಿ ಪ್ರಾಜೆಕ್ಟ್ ವರ್ಕ್ನಾಗ ಅವ್ರು ಅಪ್ಲೈ ಮಾಡ್ಬೇಕಾಗ್ತದೆ. ಎಲ್ಲ ಓಟು ವಿದ್ಯೆ ಅದ್ರಾಗ ಹಾಕಿ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕಾಗ್ತದೆ. ಎಲ್ಲ ಬರ್ಬೇಕಾಗ್ತದ ಅಲ್ಲ, ಅವ್ರ ಶಕ್ತಿ ಸಾಮರ್ಥ್ಯಗಳೆಲ್ಲ ಅಲ್ಲಿ ತೋರಿಸ್ಬೇಕಾಗ್ತದೆ. ಓಕೆ, ನಮ್ ಟೈಮ್ ಆಯ್ತು. ನೀವೇನ್ ಮಾತಾಡ್ತೀರಿ ಮಾತಾಡ್ರಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ.